ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ತಮ್ಮಣ್ಣ ಅಂತ, ಕದಲೂರು, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಸರ್ ನಾನಿದು ಈ ತೋಟ ಬಂದು 10 ವರ್ಷದಿಂದ ನೈಸರ್ಗಿಕ ಕೃಷಿಗೆ ಬಂದಿದ್ದೀನಿ. ಇದು ಜೀರೋ ಕಲ್ಟಿವೇಷನಲ್ಲಿ ತೋಟ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಹಸುಗಳು, ನಾಟಿ ಹಸುಗಳು ಸಾಕೊಂಡು, ನಾಟಿ ಹಸುಗಳಿಂದ ಆ ತೊಪ್ಪೆ ಗಂಜದಲ್ಲಿ ಜೀವಾಮೃತ, ಅಲ್ಲಿ ನಿಮಗೆ ಜೀವಾಮೃತ ತೋರಿಸ್ತೀನಿ. ಜೀವಾಮೃತ ಮಾಡಿದ್ರೆ ಇದು ಪ್ರತಿ ವಾರ ಜೀವಾಮೃತ ಮಾಡಿ, ಪ್ರತಿ ವಾರ 30 ಮರಗಳಿಗೆ ಜೀವಾಮೃತ ಕೊಟ್ಕೊಂಡು ಬರ್ತಾ ಇರ್ತೀನಿ. ಈ ಜೀವಾಮೃತ ಕೊಡೋದ್ರಿಂದ ಏನಾಯಿತು ಅಂತಂದರೆ, ಈ ನುಸಿ ಮತ್ತು ಈ ಕಪ್ಪು ತಲೆ 2 ರೋಗನೂ ಹತೋಟಿಗೆ ಬಂತು. ಈಗ ನಮ್ಮ ತೋಟದಲ್ಲಿ ಕಪ್ಪು ತಲೆನೂ ಇಲ್ಲ, ನುಸಿನೂ ಇಲ್ಲ, ಒಳ್ಳೆ ಬೆಳೆ ಬರ್ತಾಯಿದೆ. ಈ ಜೀವಾಮೃತದಿಂದ ಈ ತೋಟ ಮಾಡ್ಕೊಂಡಿರೋದು. ಈಗ 5 ವರ್ಷ ಆಯ್ತು. ಇದು 5 ವರ್ಷದಿಂದ ಉಳುಮೆ ಮಾಡಿಲ್ಲ. ಈ ಜೀವಾಮೃತ ಕೊಟ್ಕೊಂಡು ಜೀವಾಮೃತದಲ್ಲೇ ಬೆಳೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಹಸು ಇದೆ, ಬಂದು ತೋರಿಸ್ತೀನಿ. ಈ 2 ಹಸುಗಳಿಂದ ಜೀವಾಮೃತಕ್ಕೆ ಉಪಯೋಗಿಸ್ಕೊಂಡು ಮಾಡ್ತಾಯಿರೋದು. ಹಸುಗಳ ತುಪ್ಪದಿಂದ ಈ ನಾಟಿ ವೈದ್ಯ ಕೂಡ ಮಾಡ್ತಾಯಿದ್ದೀನಿ. ನಾನು ಕೊಡುವಂಥ ಯಾವುದೇ ಥರದ ಔಷಧಿಗಳು ಕೂಡ 1 ವಾರದಲ್ಲಿ ಸಂಪೂರ್ಣ ಗುಣ ಆಗುವಷ್ಟು ಗ್ಯಾರಂಟಿ ಕೊಡ್ತಾಯಿದ್ದೀನಿ. 1 ವಾರದಲ್ಲಿ ಸಂಪೂರ್ಣ. ಪೈಲ್ಸ್ ಇರ್ಬೋದು, ಇದು ಲಕ್ವ, ಮತ್ತು ಮೈಗ್ರೇನು, ಉಳ್ಕಲ್ಲು, ಈ ಥರ ಎಲ್ಲ ಔಷಧಿ ಕೊಡ್ತಾಯಿರ್ತೀನಿ. ಮತ್ತು ಇದೆಲ್ಲ ಭಾಳ ರೀಸನಬಲ್, ಜನಗಳಿಗೆ ಕೈಗೆಟುಕೋ ಥರದಲ್ಲಿ ಬೇಗ ಗುಣವಾಗುವಂಥ ಔಷಧಿಗಳನ್ನ ಕೊಟ್ಕೊಂಡು ಬರ್ತಾಯಿದ್ದೀನಿ. ಅದು ಈ ಔಷಧಿಗೆ ಮುಖ್ಯವಾಗಿ ಬೇಕಾಗಿರೋದು ನಾಟಿ ಹಸುವಿನ ತುಪ್ಪ. ಅದು ನಾಟಿ ಹಸು ಅಂದರೆ ಅದಕ್ಕೆ ಯಾವುದೇ ಥರದ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಮತ್ತು ಪೀಡ್ಸ್ ಆಗಲಿ ಉಪಯೋಗಿಸ್ತೇನೆ. ನ್ಯಾಚುರಲ್ಲಾಗಿ ಮೇಯ್ಕೊಂಡು ಬಂದು ಕೊಟ್ಟ ಹಾಲು, ಅದರಿಂದ ಆ ತುಪ್ಪದಲ್ಲಿ ಮಾತ್ರ ಈ ಔಷಧಿ ಕೊಡೋಕ್ಕೆ ಸಾಧ್ಯ. ಎಲ್ಲ ಥರದ ತುಪ್ಪದಲ್ಲೂ ಕೊಡೋಕ್ಕಾಗಲ್ಲ. ಅದು ನನಗೆ ಮೇಯ್ನು ಈ ನಾಟಿ ಹಸು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ನಾಟಿ ವೈದ್ಯ? ನಾಟಿ ವೈದ್ಯ ಸುಮಾರು 10 ವರ್ಷದಿಂದ ಮಾಡ್ಕೊಳ್ತಾ ಇದ್ದೀನಿ. ಸಾವಯವ ಕೃಷಿಗೆ ಮತ್ತು ನಾಟಿ ವೈದ್ಯಕ್ಕೆ ಎರಡು ಟೈಮಲ್ಲಿ ಎರಡಕ್ಕೂ ಬಂದೆ. ಓಕೆ. ಇದು ನಾಟಿ ವೈದ್ಯ ಪುರಾತನವಾಗಿ ಇತ್ತು. ಅದನ್ನು ಈಗ 10 ವರ್ಷದಿಂದ ಈಚೆಗೆ ಸ್ವಲ್ಪ ಡೆವಲಪ್ ಮಾಡಿದೆ. ಅಂದರೆ ನಿಮ್ಗೆ ಹೆಂಗೆ ಗೊತ್ತು ನಾಟಿ ವೈದ್ಯ? ಅದು ನಮ್ಮ ಪೂರ್ವಿಕರು ಕೊಡ್ತಾಯಿದ್ರು. ಆ ಪೂರ್ವಿಕರು ಮಾಡಿ ನಿಲ್ಲಿಸ್ಬಿಟ್ಟಿದ್ರು, ಭಾಳ ವರ್ಷದಿಂದ ನಿಲ್ಲಿಸಿದ್ರು. ಆ ನಿಲ್ಲಿಸಿದ್ರಿಂದ ನಾನು ಕಂಟಿನ್ಯೂ ಮಾಡಿದೆ. ಈಗ 10 ವರ್ಷದಿಂದ ಕೊಟ್ಟು ಎಲ್ಲ ಸಾವಿರಾರು ಜನಕ್ಕೆ ಕೊಟ್ಟಿದ್ದೀನಿ. ಎಲ್ಲರೂ ಸರಿ ಹೋಗಿದ್ದಾರೆ. ಅಷ್ಟು ಬೇಗ ಗುಣ ಮಾಡುವಂಥ ಕಾಯಿಲೆ ಯಾವುದು ಮತ್ತು ಈಸಿಯಾದ ಕಾಯಿಲೆ ನಿಮಗೆ ಯಾವುದು? ನನಗೆ ಪೈಲ್ಸ್. ಆ ಪೈಲ್ಸು 1 ವಾರದಲ್ಲಿ ಸಂಪೂರ್ಣ ಗುಣ, ತಿರ್ಗಿ ಪುನಃ ಲೈಫಲ್ಲಿ ಬರಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಮತ್ತು 1 ವರ್ಷ ಪಥ್ಯ ಇರಬೇಕು ಅವರು. ಓಕೆ. ಪೈಲ್ಸ್ ಅಂದರೆ ಒಂದು ಕುಡಿಯೋಕೆ 1 ಔಷಧಿ ಮತ್ತು ಹಚ್ಕೊಳ್ಳೋಕ್ಕೆ 2 ಔಷಧಿ ಕೊಡ್ತೀನಿ. ಆ 2 ಔಷಧಿಯಿಂದ ಅವರು ಎಷ್ಟೇ ದಿವಸದ ನೋವು ಇದ್ದರೂ ಕೂಡ ಆ ನೋವು ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ. 1 ವಾರದಲ್ಲಿ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಈ ಹಸುಗಳು ಮೇಯ್ಕೊಂಡಿರ್ತವೆ. ಇದು ಈ ನಾಟಿ ವೈದ್ಯಕ್ಕೆ ಮುಖ್ಯವಾದ ಔಷಧಿನೇ ಈ ಹಸುವಿನ ತುಪ್ಪ. ಓಕೆ. ಇದು ಈ ಹಸು ಬಂದು ಇದು ಔಷಧೀಯ ಗುಣ ಹೊಂದಿರುವಂಥ ಹಸು. ಇದು ಮಲ್ನಾಡು ಗಿಡ್ಡ. ಇದರಲ್ಲಿ ಬೇಕಾದಷ್ಟು ಗುಣಗಳಿದ್ದಾವೆ. ಇದು ಯಾರಾದರೂ ಪರೀಕ್ಷೆ ಮಾಡ್ಬೋದು. ಈ ಒಂದು ಹಸು ಇಟ್ಕೊಂಡು ಅರ್ಧ ಗಂಟೆ, ಇದು ಅರ್ಧ ಗಂಟೆ ಈ ಥರ ಮಾಡ್ಕೊಬನ್ನಿ. ನೀವು ಫಸ್ಟು ಗ್ಲೋಕೋಮೀಟ್ರ್ ಇಟ್ಕೊಂಡು ನಿಮ್ಮ ಶುಗರ್ ಲೆವೆಲ್ಲ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಗ್ಲೋಕೋಮೀಟ್ರಲ್ಲಿ ಶುಗರು 200 ಇದೆ ಅಂತ ಇಟ್ಕೊಳ್ಳಿ. BP 160 180 ಇದೆ ಅಂತ ಇಟ್ಕೊಳ್ಳಿ. ಇದನ್ನು ನೀವು ಅರ್ಧ ಗಂಟೆ ಈ ಕೆಲಸ ಮಾಡಿದ್ರದ್ದು. ಇದು ಓಕೆ. ಅರ್ಧ ಗಂಟೆ ಮೇಲೆ ತಿರ್ಗಾ ಅದೇ ನಿಮ್ಮ ಗ್ಲೋಕೋಮೀಟ್ರು ನಿಮ್ಮದು ಬ್ಲಡ್ ಪ್ರೆಷರ್ ಮಿಷಿನಿಂದ ಟೆಸ್ಟ್ ಮಾಡ್ತೀವಿ. ಕಡಿಮೆ ಇದ್ದರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಬಂದಿದ್ರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಸತ್ಯ, ನಾನು ಹೇಳ್ತಾ ಇರೋದು. ನೀವು ಪರೀಕ್ಷೆ ಮಾಡಿ ನೋಡಿ. ಇದು ಬರೀ ಅರ್ಧ ಗಂಟೆ ಅಷ್ಟೇ. ಇದ್ರ ಸೇವೆ ಇಷ್ಟು. ಓಕೆ. ಅರ್ಧ ಗಂಟೆ ಇಷ್ಟು ಮಾಡಿದ್ರೆ ನಿಮ್ಮದು BP ಕಂಟ್ರೋಲ್ ಬರುತ್ತೆ, ಶುಗರು ಕಂಟ್ರೋಲ್ ಆಗುತ್ತೆ. ಇದು ನೀವೇ ಗ್ಲೋಕೋಮೀಟ್ರಿಗೆ ನೀವೇ ಪರೀಕ್ಷೆ ಮಾಡ್ಕೊಂಡು ನೀವು ದೃಢಪಡಿಸ್ಕೋಬೇಕು. ಓಕೆ. ಇದು ಹೇಳ್ತಾ ಇರೋದು ನೋಡಿ, ನೀವು ಸತ್ಯ ಇಲ್ಲ ಸುಳ್ಳು ಅಂತ ಹೇಳಿ. ಇದಿಷ್ಟೇ. ಇದು ಅರ್ಧ ಗಂಟೆ ಈ ಕೆಲಸ ಮಾಡಬೇಕು. ಇದ್ರದ್ದು ಮಜ್ಜಿಗೆ ಬೆಳಗಿನ ಜಾವ ಎದ್ದ ತಕ್ಷಣ 4 ಲೋಟ ಮಜ್ಜಿಗೆ ಕುಡೀರಿ ನೀವು. ಅವಾಗಲೂ ಅಷ್ಟೇ ಗ್ಲೋಕೋಮೀಟ್ರ್ ಇಟ್ಕೊಂಡು ಪರೀಕ್ಷೆ ಮಾಡಿ.
ನಿಮ್ಮದು ಶುಗರ್ 200 ಇರ್ತದೆ, ಇದು 4 ಲೋಟ ಮಜ್ಜಿಗೆ ಕುಡಿದು ಅರ್ಧ ಗಂಟೆ ಬಿಟ್ಟು ಪರೀಕ್ಷೆ ಮಾಡಿ, ನಿಮ್ಮದು 150 ಬಂದಿರ್ತದೆ, ಅಷ್ಟಿದ್ರೆ ಒಪ್ಕೊಳ್ಳಿ. ಖಾಲಿ ಹೊಟ್ಟೆಲ್ ಕುಡಿಬೇಕು, ಖಾಲಿ ಹೊಟ್ಟೆಲ್ ಕುಡಿಬೇಕು. ಇದ್ರ ತುಪ್ಪನೂ ಅಷ್ಟೇ, ಅದು ವಿಶೇಷವಾದ ಔಷಧಿ ಗುಣ ಇದೆ. ಮತ್ತು ಇದು ಹಾಲು ಮೊಸರು ಇದೆಲ್ಲ ಕುಡಿಯೋದು, ಇದು ಜಾಸ್ತಿ ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿಸ್ತದೆ. ಮತ್ತು ಶುಗರ್ BP ಎರಡಕ್ಕೂ ಇದು ಔಷಧಿಯ ಹಸು ಇದು. ಓಕೆ, ಇದು ಡಾಕ್ಟ್ರ್ ಇದು. ಆಮೇಲೆ ಇನ್ನೊಂದು ಏನಂದರೆ, ಇದಕ್ಕೆ ನೀವು ಫರ್ಟಿಲೈಸರ್ ಹಾಕಿ ಮೇವು ಕೊಡೋದು, ಮತ್ತು ಯಾವ್ಯಾವುದೋ ಪೀಡ್ಸ್ಗಳು ಅದೆಲ್ಲ ಕೊಡೋದು, ಅದೆಲ್ಲ ಮಾಡಿದಾಗ ಇದು ಈ ಹಾಲು A2 ಹಾಲು ಬರಲ್ಲ, ಆಗ A1 ಹಾಲಾಗುತ್ತದೆ. ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಅದನ್ನು ಮೇವು ಕೊಡೋದೇ ಆಗಲಿ, ನೀವು ಬೇರೆ ತಿಂಡಿ ಕೊಡೋದೇ ಆಗಲಿ, ಇದು ಮಾಡಿದಾಗ ಇದು A2 ಹಾಲು ಗುಣ ಕಳ್ಕೊಂಡ್ಬಿಡ್ತದೆ, ಆಗ A1 ಹಾಲು ಬರ್ತದೆ. ನಿಮಗೆ A2 ಹಾಲೇ ಬೇಕು ಅಂತಂದರೆ ಇದು ನ್ಯಾಚುರಲ್ಲಾಗಿ ಮೇಯಬೇಕು, ನ್ಯಾಚುರಲ್ಲಾಗಿ ಹಾಲು ಕರಿಬೇಕು, ನ್ಯಾಚುರಲ್ಲಾಗೆ ನೀವು ಮಾಡಿದಾಗ ಮಾತ್ರ ಸಾಧ್ಯ. ಹಳೆ ಕಾಲದಲ್ಲಿ ಈ ಹಸುಗಳು ಹೆಚ್ಚಾಗಿತ್ತು, ಎಲ್ಲರ ಮನೇಲೂ ಇತ್ತು. ಅವಾಗ ನಾಟಿ ವೈದ್ಯ ಅವರೇ ಮಾಡ್ಕೊತಾ ಇದ್ರು. ಈಗಿಲ್ಲ, ಈಗ ಯಾರೂ ಮಾಡ್ಕೊತಾ ಇಲ್ಲ. ಈಗ ಇದು ಜಾಸ್ತಿ ಆಯಿತು. ಈಗ ಪುನಃ ಇದೇ ಪದ್ಧತಿಗೆ ಬನ್ನಿ. ಓಕೆ, ಪುನಃ ಪ್ರತಿಯೊಬ್ಬರು ಒಂದು ಮನೆಗೆ ಒಂದೊಂದು ಹಸು ಸಾಕೊಳ್ಳಿ, ಆರೋಗ್ಯ ಉದಿಸ್ತದೆ ಒಂದು. ಆಮೇಲೆ ಇದು ಈಗ ಮೇಯ್ಕೊಂಡು ಬರ್ತದೆ. ಹೌದು, ಮೇಯ್ಕೊಂಡು ಬಂದಾಗ ಇದು ಬಿಸಿಲಲ್ಲೆಲ್ಲ ಒಣಗಿ ಬರ್ತದೆ, ಸಾಯಂಕಾಲ ಮನೆಗೆ ಬರ್ತದೆ. ಸಾಯಂಕಾಲ ಮನೆಗೆ ಬಂದುಬಿಟ್ಟು ಮೂತ್ರ ಮಾಡುತ್ತೆ. ಆ ಮೂತ್ರ ಮಾಡಿದಾಗ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ಬೆಳಗಿನ ಜಾವ ಒಂದು 20 ml 100 ml ನೀರು ಹಾಕೊಂಡು ಕುಡೀರಿ. ಅದು ಆವಾಗಲೂ ನೀವು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ಫಸ್ಟ್ ಮಾಡಿ, ಇದು ಕುಡಿದ್ಮೇಲೆ ಮಾಡಿ, ಆಗ ಎಷ್ಟು ಕಡಿಮೆ ಆಗಿರ್ತದೆ ಅಂತ ಗೊತ್ತಾಯ್ತದೆ. ಅಷ್ಟು ಗುಣ ಇದೆ ಇದರಲ್ಲಿ ಈ ಹಸುವಿನಿಂದ. ಈ ಹಸು ಸಾಕೊಳ್ಳಿ, ವೈದ್ಯರಿಂದ ನೀವು ದೂರ ಇರಿ ಅಂತ. ಓಕೆ, ಅಷ್ಟೊಂದು ಹಸು ಅಂದರೆ ಅಷ್ಟೊಂದು ಶಕ್ತಿ ಈ ಹಸುಗಿದೆ. ಮತ್ತು ಒಳ್ಳೆ ಸ್ವಭಾವ ಇದು. ಒಂದು ಸಣ್ಣ ಮಕ್ಕಳಿಗೂ ಬಂದರೂ ಕೂಡ ಇದು ಗಲಾಟೆ ಮಾಡೋದು ಏನು ಮಾಡೋದು ಆ ಥರ ಏನಿಲ್ಲ. ಈ ಹಸುವಿನಿಂದ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ ಎಲ್ಲದರಲ್ಲೂ ಪಂಚಗವ್ಯ ಮಾಡಿ, ಪಂಚಗವ್ಯದಿಂದ ಈ ವೈದ್ಯಕೀಯವಾಗಿ ಬಂದದ್ದೇ ಈ ಪಂಚಗವ್ಯ. ಈ ಪಂಚಗವ್ಯದಿಂದಲೇ ಔಷಧಿ ಕೊಡೋದು. ಆ ಔಷಧಿಯಿಂದಲೇ ಇಷ್ಟೊಂದು ಪ್ರಭಾವವಾಗಿ 1 ವಾರದಲ್ಲಿ ನಿಮಗೆ ವಾಸಿ ಆಗ್ತದೆ ಅಂತಂದರೆ ಇದೇ ಕಾರಣ. ಅಲ್ಲ, 1 ವಾರದಲ್ಲಿ ವಾಸಿ ಆಗುತ್ತೆ. ಅಲ್ಲ ಸರ್, ಈಗ 3-4 ವರ್ಷ 4-5 ವರ್ಷದಿಂದ ಆಯ್ತದೆ. ಒಮ್ಮೆ ಪರೀಕ್ಷೆ ಮಾಡಿ ನೀವು, ಅದೆಲ್ಲ ವಾಸಿ ಆಗುತ್ತೆ 1 ವಾರದಲ್ಲಿ ವಾಸಿ ಆಗುತ್ತೆ. ಅಷ್ಟು ನಾನು ಗ್ಯಾರಂಟಿ ಹೇಳ್ತೀನಿ ನಿಮಗೆ. ಏನು ಪೈಲ್ಸು ಆಪರೇಷನ್ ಮಾಡಿದ್ರೆ ತಾನೇ ಅದು ವಾಸಿ ಆಗೋದು. ಆಪರೇಷನ್ ಆದರೆ ಪುನಃ ಅದು ಆಪರೇಷನ್ ಕಟ್ ಮಾಡ್ತಾರೆ. ಈಗ ನನ್ನ ಹತ್ರ ಔಷಧಿ ತಗೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿ ಎಲ್ಲ ಮಾಡಿದ್ದಾರೆ. ಈಗ ಅವರು ಬೆಳೆದ ಬಗ್ಗೆ ನಾನು ಹೇಳ್ತಾ ಇರೋದು. ಅವ್ರೇನು ಮಾಡ್ತಾರೆ, ಈ ವೈದ್ಯಕೀಯದಲ್ಲಿ ಮಾಡ್ತಾರೆ ಆಪ್ರೇಷನ್. ಅದು ಒಂದು ಮೂಳೆ ನರದಿಂದ ಬರುತ್ತೆ, ಅದನ್ನು ಕಟ್ ಮಾಡಿ ತೆಗಿತಾರೆ. ಅದು ಪುನಃ ಒಂದು 2 ವರ್ಷ ಆದಮೇಲೆ ಬೆಳೀತದೆ ಅಂತ. ಈಗ ನಮ್ಮ ಔಷಧಿ ತಗೊಂಡೋಗಿ ನೋಡಿದ್ರೆ ಅದು ಪೂರ್ತಿ ವಾಶೌಟ್ ಆಗೋಗಿರ್ತದೆ, ಅದು ಹೊರಟೋಗಿರ್ತದೆ ಅಂತ. ಇದು ಔಷಧಿ ತಗೊಂಡವರು ಅವರೇ ಪರೀಕ್ಷೆ ಮಾಡಿ ಹೇಳಿರುವಂಥದ್ದು ನನಗೆ. ಅದು ಹೊರಟೋಗಿರ್ತದೆ. ಅದು 1 ವಾರದಲ್ಲಿ ಸಂಪೂರ್ಣವಾಗಿ ಗುಣ ಆಗಿರ್ತದೆ. 1 ವರ್ಷ ಆಗಿರ್ತದೆ. ಏನು ಸರ್ ಇದು 1 ವಾರಕ್ಕೆ ನೀವು ಅಷ್ಟೊಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಪೇಷಂಟ್ಗಳೆಲ್ಲ ಹೌದು 1 ವಾರಕ್ಕೆ ನನಗೆ ವಾಸಿ ಆಗಿದೆ 1 ವಾರಕ್ಕೆ ವಾಸಿ ಆಗಿದೆ. ಒಂದು 24 ಗಂಟೆಯಲ್ಲಿ ನಿಮ್ಮ ನೋವು ಕಡಿಮೆ ಆಗಿರ್ತದೆ. ಅಕಸ್ಮಾತ್ ಈ ವಿಡಿಯೋ ನೋಡ್ತಿರೋರು ಅಕಸ್ಮಾತ್ ಅವ್ರಿಗೆ ಈ ತೊಂದರೆ ಇದ್ರೆ ನಿಮ್ಮನ್ನ ಸಂಪರ್ಕಿಸಬಹುದಲ್ವಾ? ಮಾಡ್ಬೋದು 1 ವಾರಕ್ಕೆ ಅಕಸ್ಮಾತ್ ಅವರು 1 ವಾರ ವಾಸಿ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕ್ತಾರೆ, ವಾಸಿ ಆಗಿಲ್ಲ. ಹೌದು, ಬರ್ಲಿ ನನ್ನ ಹತ್ರ. ಅವಯ್ಯ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಕಮೆಂಟ್ ಮಾಡ್ಲಿ, ಅದನ್ನು ಹೇಳ್ತೀನಿ ನಾನು. ಸುಳ್ಳು ಆದ್ರೆ ಕಮೆಂಟ್ ಮಾಡ್ಬೋದು, ಬಿಟ್ಟಾರ ಅವರು. ಅಲ್ಲ, ಗ್ಯಾರಂಟಿ ಇದೆ. ಹೌದು, ಅಷ್ಟು ಗ್ಯಾರಂಟಿ ಇದೆ. ಓಕೆ, ಈಗ ಅಷ್ಟು ಗ್ಯಾರಂಟಿಗೆ ನಾನು ಹೇಳ್ತಾ ಇರೋದು ಅವರು. ಓಕೆ, ಅಕಸ್ಮಾತ್ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ನಿಮ್ಗೆ ಈ ತೊಂದರೆ ನಿಮಗಿದ್ರೆ, ಅಕಸ್ಮಾತ್ ನಿಮ್ಗಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಯಾರಿಗಾರು ನಿಮ್ಗೆ ಗೊತ್ತಿರೋರ್ಗಿದ್ರೆ ಕರ್ಕೊಬನ್ನಿ ಇವ್ರ ಹತ್ರ. 1 ವಾರದಲ್ಲಿ ಗುಣಮುಖ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹೌದು, ಅವರೇ ತಿಳಿಸ್ಬಿಡ್ತಾರೆ. ಹೌದು. ಓಕೆ ಸರ್, ಓಕೆ, ಬನ್ನಿ ಸರ್. ಇದು ನಿಮ್ಮ ಒಂದು ಹಸುವಿನಿಂದ ನೀವು ಹಸುವಿನ ನಿಚ್ಕೊಂಡು ಚಿಕಿತ್ಸೆ ಮಾಡ್ತಾ ಇರೋದು. ಯಾಕಂದ್ರೆ ನಾಟಿ ಹಸುಗೆ ಅಷ್ಟೊಂದು ಪವರ್ ಇದೆ. ಹೌದು, ಪವರ್ ಇದೆ. ಮನೆಗೆ ಒಂದು ಹಸು ಇದ್ರೆ ಡಾಕ್ಟರ್ ಇದ್ದಂಗೆ. ಡಾಕ್ಟರ್ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಗಂಟೆ ಸವರ್ಕೊಂಡು ಬರೀ ಅರ್ಧ ಗಂಟೆ ಸಾಕು. ನೀವು ಹಾಲು ಮೊಸರು ಕುಡ್ಕೊಂಡಿದ್ರೆ ಆದರೆ ಯಾವ ಡಾಕ್ಟ್ರು ಬೇಡ, ಯಾವ ಡಾಕ್ಟ್ರು ಬೇಕಾಗಿಲ್ಲ. ಆದರೆ ನಾವು ಇದಕ್ಕೆ ಏನು ಫೀಡ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ನೀವು ಕೆಮಿಕಲ್ ಫರ್ಟಿಲೈಸರ್ ಯೂರಿಯಾ ಹಾಕ್ಬಿಟ್ಟು ಆ ಹುಲ್ಲು ತಗೊಬಂದು ಕೊಟ್ಬಿಟ್ಟಾಗ ಇದು A2 ಹಾಲು ಬರಲ್ಲ, A1 ಹಾಲು ಬರುತ್ತೆ.
ನೀವು A2 ಹಾಲ್ ಬರಬೇಕಾದ್ರೆ ಈ ಥರ ನ್ಯಾಚುರಲ್ ಆಗಿ ಫರ್ಟಿಲೈಸರ್ ಆಗ್ತಾ ಇರೋ ಜಾಗದಲ್ಲಿ ಇದು ಮೇಯ್ಕೊಂಬರ್ಬೇಕು. ಇದನ್ನು ಮಲೆನಾಡಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಅವಾಗ ಬೆಟ್ಟ ಗುಡ್ಡಗಳೆಲ್ಲ ಮೇಯ್ಕೊಬರ್ತವೆ, ಅದರಿಂದ ಅದು ಶ್ರೇಷ್ಠ ಅಂತಾರೆ. ಅದನ್ನು ನಾವಿಲ್ಲಿ ಮೇಂಟೈನ್ ಮಾಡಬೇಕು. ಮತ್ತು ಇನ್ನೊಂದು ಕಟ್ಟಾಕಿ ಸಾಕಿ, ಈಗ ಎಲ್ಲೋ 4 ಗೋಡೆ ಮಧ್ಯೆ ಕಟ್ಟಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ತಿನ್ನು ನೀನು ಹಾಲು ಕೊಡು ಚೆನ್ನಾಗಿರೋದು ಅಂತ ಇಲ್ಲ ಇಲ್ಲ ಇಲ್ಲ, ಈ ಥರ ಬಿಡಬೇಕು, ಮೈಂಡ್ ಫ್ರೀ ಆಗಬೇಕು, ಫ್ರೀಯಾಗಿ ಅದು ಮೇಯ್ಕೊಂಡು ಏನು ತಿನ್ಬೇಕು ಅಂತ ಅದು ಗೊತ್ತಾಗಬೇಕು, ಅದು ಗೊತ್ತು, ಅದೇನು ತಿನ್ನುತ್ತೆ ಅಂತ ಅದು ಗೊತ್ತು, ಅದು ತಿನ್ನುತ್ತೆ. ಈಗ ನಾವು ಅದಕ್ಕೇನು ಗೊತ್ತಿಲ್ಲ, ಸುಮ್ಮನೆ ಇದೇ ತಿನ್ನು ನಾನು ಹಾಕದ ಇದು ಅಂತಂದ್ರೆ A2 ಮಿಲ್ಕ್ ಕೊಡಲ್ಲ. ಹೌದೌದು. ಏನು ಹೆಸರು ಇಟ್ಟಿದ್ದೀರಾ? ಇದಕ್ಕೆ ಕೆಂಪಮ್ಮ ಅಂತ ಇಟ್ಟಿದ್ದೀನಿ, ತಗೊಂಬಂದು ಕೆಂಪೈತೆ ಅಂತ. ಇದು ಸ್ವರ್ಣ ಅಲ್ವಾ? ಸ್ವರ್ಣ ಕಪಿಲ, 100% ಸ್ವರ್ಣ ಕಪಿಲ. ಇಲ್ಲಿ ಕಣ್ಣತ್ರ ಎಲ್ಲ ಚಿನ್ನ ಅಲ್ಲಿದೆ, ಮತ್ತೆ ಅದೆಲ್ಲ ಕೆಂಪು ಬಣ್ಣ ಇದೆ, ಇದೆಲ್ಲ ಕೆಂಪಿದೆ. ಗೊರ್ಸೆಲ್ಲ ಕೆಂಪಿದೆ. ಮತ್ತೆ ಇದು ಭಾಳ ಚಿಕ್ಕದು ಮತ್ತೆ ಅಳ್ಳಾಡುತ್ತೆ. ಇದು ಇದು ಕೂದಲು ಕೂಡ ಕೆಂಪು ಸ್ವರ್ಣ ಕಪಿಲ ಅಂತ. ಸ್ವರ್ಣ ಇದು 100% ಸ್ವರ್ಣ ಕಪಿಲ. ಅದು ಇನ್ನೊಂದಿರೋದು ಅದು ಇದೆ, ಇದ್ರ ಮಗಳಿದು, ಅದು ಮಾಡಿದ್ದು. ಅದು ಪ್ಯೂರ್ ಆಗಿ ಬಂದಿದ್ಯಾ? ಪ್ಯೂರ್ ಆಗಿ ಇದೇ ಸೇಮ್ ತಳಿ ಒಂದು ಇದೆ, KM ದೊಡ್ಡಿ ಹತ್ರ. ನಾವು ಅಲ್ಲೇ ಹೋಗಿ ಕ್ರಾಸ್ ಮಾಡಿಸೋದು. ಅದ್ರಲ್ಲಿ ಅದೇ ತಳಿಗಳು ಬರ್ತಾವೆ. ಈಗ ಇದನ್ನು ನಾನು ಇನ್ನು ಮನೇಲಿ ಹುಟ್ಟುತ್ತವೆಲ್ಲನೂ ನಂದೇ ಆದ ಒಂದು ಗೋಶಾಲೆ ಮಾಡ್ಕೊಂಡು ಪೂರ್ತಿ ದನಗಳು ಇನ್ನು ಮನೆಯಿಂದ ಆಚೆ ಒಂದು ಕೊಡುವಂಗಿಲ್ಲ. ನೀವು ಗೋಶಾಲೆ ಮಾಡಬೇಕು ಅಂದ್ರೆ ನೀವು ಒಂದು ಅಷ್ಟು ಇನ್ನೂ ತಗೋಬೇಕು, ಒಂದು 7-8 ತಗೋಬೇಕು. ಅದರಿಂದ ಅಭಿವೃದ್ಧಿ ತಗೊಂಡು ನಾನು ಇಲ್ಲೇ ಮಾಡಬೇಕು ಅಂತ ಮಾಡಿದ್ದೀನಿ. ಈ ಜಮೀನಲ್ಲೇ ಇನ್ನು ಡೆವಲಪ್ ಆಗ್ತಾ ಇರಬೇಕು ಇವು. ನೀವು ಇದ್ರ ಮಗಳು ಇದನ್ನ ನಂಬ್ಕೊಂಡು ಇದ್ರೆ 2ರಿಂದ ತುಂಬ ಲೇಟ್ ಆಗೋದು. ಹೌದು. ಇನ್ನೊಂದು 7-8 ಪರ್ಚೇಸ್ ಮಾಡಿ ಅದರಿಂದ ಬೇಕಾದ್ರೆ ಮಾಡ್ಬೋದು. ಹೌದು. ಹಾಂ ಸರ್. ಇನ್ನು ಇದರಿಂದ ಜೀವಾಮೃತ ಎಲ್ಲ ತಯಾರಿಸ್ತೀರಿ? ಹೌದು. ಇದು ಸಗಣಿ ಮತ್ತು ಸಗಣಿ ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಸಗಣಿ ಗಂಜಲ ಇದು ಈಗ ತಾನೇ ಫ್ರೆಶ್ ಆಗಿರೋದು. ಇದು ಹಿಂಗೆ ಬಿಟ್ಬಿಡ್ತೀರಾ? ಅದು ಹಂಗೆ ಬಿಡ್ತೀನಿ. ಅದು ಗಜನಿಂಬೆ ಇದೆ. ಎಷ್ಟು ಗಿಡ ಹಾಕಿದ್ದೀರಾ? ಒಂದೇ ಗಿಡ ಇರೋದು ಇದು. ಅಲ್ಲೊಂದೈತಲ್ಲ, ಅದು ಮಾಮೂಲಿ ನಿಂಬೆ. ಇದು 3 ವರ್ಷದ ಗಿಡ. ಆ ಜೀವಾಮೃತದ ಪವರ್ ಮೇಲೆ ಎಷ್ಟು ಬಂದಿದೆ. ಇದು ಅಷ್ಟೇ 3 ವರ್ಷದ ಗಿಡ ಇದು. ಅಲ್ಲ, ಈ ಥರ ನೀವು ಅಂತರ್ ಬೆಳೆಯಾಗಿ ಬೇರೆ ಏನೇನಾದ್ರು ಬೆಳಿಬೋದು. ಹೌದು. ಬರೀ ತೆಂಗಿನ ತೋಟ ಇದ್ದರೆ ನೀವು ಬರೀ ತೆಂಗಲ್ಲಿ ಆದಾಯ, ಅದು ಬಿಟ್ಟರೆ ಇನ್ನಿಲ್ಲ. ಅದ್ರ ಬಿಟ್ಟರೆ ಅಂತರ್ ಬೆಳೆಯಾಗಿ ಇವೆಲ್ಲ ಬೆಳೆದ್ರೆ ಇದರಲ್ಲೂ ಆದಾಯ. ಮತ್ತೆ ಭೂಮಿ ಚೆನ್ನಾಗಿರುತ್ತೆ ನೋಡಿ. ಭೂಮಿ ಚೆನ್ನಾಗಿರ್ತದೆ. ಇದು 3 ವರ್ಷದ ಗಿಡ. 3 ವರ್ಷಕ್ಕೆ ಕಾಯಿ ಬಿಟ್ಟಿದೆ ನೋಡಿ. ಎಷ್ಟು ದಪ್ಪ ಬಂದಿದೆ ಕಾಯಿ. ವರ್ಷನಾ? ಇದೇ ಮೊದಲನೇ ವರ್ಷ. ಇದು ಮಲ್ಲಿಕಾ ಅಂತ ಹೇಳ್ಬಿಟ್ಟು, ಮಲ್ಲಿಕಾ ಅಂತ ಹಣ್ಣಾಗಿದೆ ನೋಡಿ. ಅದು ಹಣ್ಣಾಗಿದೆ. ಅದು ನನಗೋಸ್ಕರನೇ ಹಣ್ಣಾಗಿದೆ. ಹೌದು, ಹಣ್ಣಾಗಿದೆ ಅದು. ಮತ್ತು ಭಾಳ ರುಚಿ ಇದೆ ಹಣ್ಣಿದು. ಭಾಳ ರುಚಿ ಇದೆ. ಅದಕ್ಕೆ ನಿಮ್ಮ ತೋಟ ನೋಡಿದಾಗ ಬರೀ ತೆಂಗಿದೆ, ಏನು ಎಳ್ನೀರು ಇಲ್ಲ ಅದರಲ್ಲಿ, ಏನು ಸಿಗಲ್ಲ ಈ ತೋಟದಲ್ಲಿ ಅಂತ ಅನ್ಕೊಂಡೆ. ಅಲ್ಲ, ಎಳ್ನೀರು ಕುಯ್ದ್ಬಿಟ್ವಿ ಮೊನ್ನೆ ಎಳ್ನೀರು ಕುಯ್ದ್ವಿ. ಈಗ ಎಳ್ನೀರು ಮಾಡ್ತಾ ಇರೋದು ನಾವು. ಎಳ್ನೀರು ಮೊನ್ನೆ ಕೂದ್ರು. ಹಣ್ಣಾಗಿದೆ ಅಲ್ವಾ? ಆಲ್ರೆಡಿ ಹಣ್ಣಾಗಿದೆ. ಈಗ ಸಾಕು ಗೀಕು ಇಲ್ಲ. ಟೇಸ್ಟ್ ಹೆಂಗಿದೆ? ಸಖತ್ತಾಗಿದೆ. ಇದು ಇನ್ನೊಂದೇನೆಂದರೆ, ಇದು ಅಷ್ಟೇ, ಯಾವುದೇ ಪೆಸ್ಟಿಸೈಡ್ಸು, ಕೆಮಿಕಲ್ ಫರ್ಟಿಲೈಸರು ಏನೂ ಇಲ್ಲ ಇದಕ್ಕೆ. ಇಲ್ಲದೇ ಇರೋದ್ರಿಂದ ಅಷ್ಟು ರುಚಿ ಬರ್ತಾ ಇದೆ. ಇದು ಸಖತ್ತಾಗಿದೆ. ಬೋಲಿ, ನಿಮ್ದು ಈ ಟೇಸ್ಟ್ ಎಲ್ಲ ತಿಂದಿದ್ದೀರಾ? ಮಲ್ಲಿಕಾ ಅಲ್ವಾ? ಅದು ಮರದಲ್ಲೇ ಕಿತ್ಕೊಂಡು ತಿಂತಾ ಇರೋದಿಲ್ವಾ? ಇನ್ನೂ ಸಖತ್ತಾಗಿದೆ ಟೇಸ್ಟು. ಹುಳ ಇದ್ರೆ ಅಂತ ಅಷ್ಟೇ. ಇಲ್ಲ ಹುಳ ಇಲ್ಲ. ಆಮೇಲೆ ಇದೊಂದು ಜಾತಿಗೆ ಅಂದರೆ ಹುಳ ಬರಲ್ಲ. ಬೇರೆ ಎಲ್ಲ ಜಾತಿಗೂ ಹುಳ ಬರುತ್ತೆ, ಇದಕ್ಕೆ ಹುಳ ಬರಲ್ಲ. ಟ್ರ್ಯಾಪ್ ಏನಾದ್ರು ಇಟ್ಟಿದ್ದೀರಾ? ಹುಳ ಬರದೇ ಇರೋದಕ್ಕೆ? ಇಲ್ಲ ಇದಕ್ಕೆ ಹುಳನೇ ಬರೋದಿಲ್ಲ. ಒಂದೇನಂದರೆ, ನಾವು ಯಾವಾಗ ನೈಸರ್ಗಿಕವಾಗಿ ಬೇಸಾಯ ಮಾಡ್ತೀವಿ, ಆ ಯಾವುದೇ ಗಿಡ ಆದರೆ ಅದಕ್ಕೆ 95% ರೋಗ ನಿರೋಧಕ ಶಕ್ತಿ ಅದಕ್ಕೆ ಬಂದಿರ್ತದೆ ಗಿಡಕ್ಕೆ. ಅದರಿಂದ ಅದಕ್ಕೆ ಯಾವ ನೋಡಿ, ಇದು ಒಂದು ಹುಳನೂ ಇಲ್ಲ. ಹೌದು. ಹುಳ ಬಿದ್ದರೆ ನೋಡಿ, ಇಲ್ಲೆಲ್ಲ ತೂತು ಮಾಡಿರ್ತದೆ. ಇದು
ಇದೆಲ್ಲ ತೂತು ಮಾಡಿರ್ತದೆ ಇದು. ಹ್ಞೂ ನೋಡಿ ಎಲ್ಲೂ ಒಂದು ತೂತಿಲ್ಲ ಇದು. ಹ್ಞೂ ಹ್ಞೂ ಹುಳ ಆದರೆ ಇಲ್ಲೆಲ್ಲ ಚುಚ್ಚಿರ್ತದೆ ಇದು. ಹ್ಞೂ ಹುಳ ಇಲ್ಲ ಇದರಲ್ಲಿ. ನಿಮಗೆ ಒಂದು ತೋಟದಲ್ಲಿ ಒಂದೇ ಥರ ಮೋನೋಕ್ರಾಪ್ ಇದ್ರೆ ಬೇಗ ಹುಳಗಳು ಅಟ್ಯಾಕ್ ಆಗ್ತವೆ. ಹೌದು, ಬೇರೆ ಬೇರೆ ಥರ ಇದ್ರೆ ಅಟ್ಯಾಕ್ ಆಗಲ್ಲ. ಮಾಡೋದು ಬರೋದಿಲ್ಲ. ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಇದೆಯಲ್ಲ ಮಾವು, ಅದ್ರ ಜೊತೆ ತೆಂಗು ಇದೆಯಲ್ಲ, ಅಟ್ಯಾಕ್ ಆಗಿಲ್ಲ. ಅದಕ್ಕೆ ಈಗ ಪ್ರಾಯೋಗಿಕವಾಗಿ ಮಾಡಿದೆ ಇದು. ಇದು ಕಂಟಿನ್ಯೂ ಮಾಡ್ತೀನಿ ಇದು. ಈಗ ಇದು ನೋಡಿ ಜೀವಾಮೃತ, ಇದು ಮತ್ತೆ ನೀವು ಜೀವಾಮೃತ ಕೊಡ್ತಾ ಇದ್ದೀರಾ? ಜೀವಾಮೃತ ಕೊಡ್ತಾ ಇದ್ದೀನಿ. ಇದು ಒಂದು ಬ್ಯಾರಲ್ನ ನಾನು 30 ಗಿಡಕ್ಕೆ ಕೊಡ್ತೀನಿ. ಇದು ನೆನ್ನೆ 20 ಗಿಡಕ್ಕೆ ಕೊಟ್ಟಿದ್ದೀನಿ. ಇದರಲ್ಲಿ ಒಂದು ಬಕೆಟ್ ಕೊಡ್ತೀನಿ ಇದಕ್ಕೆ. ಈ ರೀತಿ ಮ್ಯಾನುವಲ್ ಆಗಿ ಕೊಡ್ತೀರಾ? ಹೌದು. ಇದು ಏನು ಮಾಡ್ತೀನಿ, ಇಲ್ಲಿ ನೀರು ಬೀಳುತ್ತೆ. ಇಲ್ಲಿ ನೀರು ಬೀಳುವಾಗ ಇಲ್ಲಿ ಕೊಟ್ಕೊಂಬರೋದು. ಈಗ ಸಾಮೂಹಿಕವಾಗಿ ಕೊಟ್ಕೊಂಬರ್ತೀನಿ. 30 ಗಿಡಕ್ಕೆ ಪ್ರತಿ ವಾರ 30 ಗಿಡಕ್ಕೆ ಕೊಡ್ತೀನಿ. ಇದು ಅದೇ ಒಂದೇ ಕಡೆ ಆಗ್ತದೆ. ನೀರು ಬೀಳುತ್ತಲ್ಲ ಅಲ್ಲಿ, ಅಲ್ಲಿ ನೀರು ಬೀಳುತ್ತೆ. ಇಷ್ಟು ಅಗಲಕ್ಕೂ ನೀರು ನಿಂತ್ಕೋತದೆ ಅದು. ಆದ್ದರಿಂದ ಅದ್ರೊಳಗೆ ಬಿಟ್ಟದ್ದು. ನೀರು ಇಲ್ಲಿ ಬೀಳುತ್ತಾ? ಅಲ್ಲಿ ನೀರು ಬೀಳುತ್ತೆ. ಅಲ್ಲಿ ಬೀಳುತ್ತೆ ನೀರದು. ಇಲ್ಲಿಗೆ ಮಾತ್ರ ಬೀಳುತ್ತೆ? ಹಾಂ. ಇದು ಅಲ್ಲಿಗೆ ಹೋಗೋದಕ್ಕೆ ನೀರು ನಿಂತ್ಕೊಳ್ಳುತ್ತೆ ಭೂಮಿಲಿ. ಇದು ಏನಾಗುತ್ತೆ ಅಂದರೆ ಇಲ್ಲಿವರೆಗೂ ಶೀತ ಬರುತ್ತೆ. ಇದು ನೀರು ಬರಲ್ಲ. ಇದು ಒಂದು ದಿನಕ್ಕೆ 200ರಿಂದ 300 ಲೀಟ್ರ್ ನೀರು ಬರುತ್ತೆ. ಆ 300 ಲೀಟ್ರ್ ಏನು ಮಾಡ್ತದೆ, ಇಷ್ಟೆಲ್ಲ ತ್ಯಾವ ಮಾಡುತ್ತೆ. ಅಲ್ಲಿ ಈ ಪೈಪ್ ಇದೆಯಲ್ಲ, ಇದು ಅಲ್ಲ, ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀರಾ ಈ ಪೈಪ್ನ? ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಫಿಕ್ಸ್ ಮಾಡೋದು ತಪ್ಪು. ಈ ನೀರೇನಾಗುತ್ತೆ ಅಂದರೆ ಅಲ್ಲಿಗೆ ಹೋಗಿ ಬೀಳುತ್ತೆ. ಇಲ್ಲಿಗೆ ಆ ಬುಡಕ್ಕೆ ಹೋಗಿ ಬೀಳುತ್ತೆ. ಇಲ್ಲಿಂದ ನೀರು ಫೋರ್ಸಾಗಿ ಇಲ್ಲಿಗೆ ಬೀಳುತ್ತಾ? ಅಲ್ಲಿಗೆ ಬೀಳುತ್ತೆ. ಅಲ್ಲಿಗೆ ಬೀಳುತ್ತೆ. ಆಗ ಅಲ್ಲಿ ಫಲವತ್ತತೆ ಇರುತ್ತೆ. ಆ ಫಲವತ್ತತೆ ಕೊಚ್ಕೊ ಹೋಗುತ್ತೆ. ಈ ನೀರು ಎಷ್ಟು ಫೋರ್ಸಾಗಿ ಬೀಳುತ್ತೆ ಹಂಗೆ ಒಂದೊಂದು ಇಂಚು ಅಂತ ಕೊಚ್ಕೊ ಹೋಗ್ತಾ ಇರುತ್ತೆ. ಗಿಡಕ್ಕೆ ಪೋಷಕಾಂಶಗಳು ಸಿಗಲ್ಲ. ಆಗ ನೀರು ಮಳೆ ಹನಿ ಥರ ಬೀಳಬೇಕು. ಇದು ಫೋರ್ಸಾಗಿ ಹೋಗುತ್ತೆ ಅಂತೀರ ನೀವು. ಆಗ ಅಲ್ಲೋಗಿ ನಿಂತ್ಕೊಂಡ್ರೆ ಬರೀ ಆ ಜಾಗ ಮಾತ್ರ ನಿಂತ್ಕೊಬಿಡುತ್ತೆ. ನೀರು ನಿಂತ್ಕೋಬಾರ್ದು. ಫುಲ್ಲು ಸರೌಂಡಿಂಗ್ಸ್ ಪೂರ್ತಿ ಹಂಗೆ ಕೆಳಗಿಳಿಬೇಕು. ನೀರು ನಿಂತಿರೋದೇ ಕಾಣಬಾರ್ದು ನಿಮಗೆ. ಆ ಥರ ಕೊಡಬೇಕು ಗಿಡಕ್ಕೆ. ಬನ್ನಿ ಅಲ್ಲಿ ಒಂದು ಸುಮಾರು ಕಡೆ ನೋಡಿದ್ದೀನಿ ನಾನು. ಈ ಥರ ಫಿಕ್ಸ್ಡ್ ಪೈಪ್ ಮಾಡಿಬಿಡ್ತಾರೆ. ತೆಗ್ಸ್ಬಿಟ್ಟು ಟ್ರೆಂಚ್ ತೆಗ್ಸ್ಬಿಟ್ಟು ಫಿಕ್ಸ್ಡ್ ಮಾಡಿಬಿಟ್ಟಿದ್ದೀರಾ. ಕೆಳಗಡೆ ಎಷ್ಟು ಇಂಚನ್ನು ಕೊಟ್ಟಿದ್ದೀರಾ? ಯಾವುದು ಕೆಳಗಡೆ? ಇಲ್ಲಿ 2 ಇಂಚ್ ಇದೆ ಇದು. 2 ಇಂಚಿಂದ 20 mm ಕೊಟ್ಟಿದ್ದೀನಿ. ಇದು ಈ ಕಡೆಗೆ ಆ ಕಡೆಗೆ 20 mm ಕೊಟ್ಟಿದ್ದೀನಿ. ತೋಟ ಪ್ರಾಥಮಿಕ ಹಂತದಲ್ಲಿ ಅದ್ರ ಬುಡಕ್ಕೆ ಹೋಗಬೇಕು ನೀರು. ಯಾಕಂದರೆ ಚಿಕ್ಕ ಗಿಡ ಆಗಿರುತ್ತೆ. ಒಂದು 10 ವರ್ಷ ಆದಮೇಲೆ ತೋಟ ದೊಡ್ಡದಾಗಿರುತ್ತಲ್ಲ, ಅದ್ರ ಬೇರುಗಳು ಹರಡಿಕೊಂಡಿರುತ್ತೆ. ಆವಾಗ ನೀವು ಈ ನೀರನ್ನ ಇಲ್ಲಿ ಮಾತ್ರ ಕೊಟ್ಟರೆ ಗಿಡ ತಗೊಳ್ಳಲ್ಲ. ಬೇರೆ ಅಲ್ಲೆಲ್ಲ ಇರುತ್ತೆ. ಆವಾಗ ಗಿಡ ಸ್ವಲ್ಪ ವೀಕ್ ಆಗುತ್ತೆ. ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿ ಎಲ್ಲ ಕಡೆ ಕೊಟ್ಟರೆ, ಇಡೀ ತೋಟ ಪೂರ್ತಿ ಕೊಟ್ಟರೆ ಎಲ್ಲ ಗಿಡಗಳು. ಅದಕ್ಕೆ ಈಗ ಅದು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಬೇಕು ಅಂತ ಮಾಡಿದ್ದೀನಿ. ಅದಕ್ಕೆ ತೆಗೆದುಬಿಟ್ಟು ಇದು ವೇಸ್ಟ್. ಇದು ಸ್ಪ್ರಿಂಕ್ಲರ್ ಬೆಸ್ಟು. ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿ ಇಡೀ ತೋಟ ಪೂರ್ತಿ ನಗ್ತಾ ಇರುತ್ತೆ. ನೀರು ಹೆಂಗಿದ್ರು ಜಾಸ್ತಿ ಇದೆ ನಿಮ್ಮಲ್ಲಿ ಅಂತೀರಾ, 1 hour ಆನ್ ಮಾಡಿದ್ರೆ ಸಾಕು. ಹೌದು, ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿ ಬೆಸ್ಟ್. ಅದು ಮಾತ್ರ ಮಾವಣಿನ ಮಾತ್ರ ಸರಿಯಾಗಿದೆ. ಹೌದಲ್ಲ, ಈ ಸೀಸನಲ್ಲಿ ಮರದಿಂದ ಕಿತ್ಕೊಂಡು ತಿಂತಾರೋ ಮಾವಿದು ಅಂದರೆ ಇದೆ ಫಸ್ಟ್. ಹೌದು, ಅಷ್ಟು ಟೇಸ್ಟ್ ಇದೆ. ಅದು ಚೆನ್ನಾಗಿದೆ. ಈ ಹಣ್ಣು ಸಖತ್ತಾಗಿತ್ತು. ಈ ಥರ ರುಚಿ ಕೆಮಿಕಲ್ ಹಾಕಿ ಪೌಡ್ರ್ ಮಾಡಿ, ಅದು ಮೆಚೂರೇ ಆಗಿರೋದಿಲ್ಲ, ಅವಾಗಲೇ ಪೌಡರ್ ಹಾಕ್ಬಿಟ್ಟು ಹಣ್ಣು ಮಾಡ್ಬಿಡ್ತಾರೆ, ಮಾರ್ಕೆಟಿಗೆ ಕಳಿಸ್ತಾರೆ. ಗ್ರಾಹಕರು ಅದನ್ನ ತಗೊಂಡು ತಿಂತಾರೆ, ಅವ್ರು ಬಕ್ರ ಆಗ್ಬಿಡ್ತಾರೆ ಕೊನೆಗೆ. 100-200 ರೂಪಾಯಿ ಕೊಟ್ಟು ತೊಗೊಂಡಿರ್ತಾರೆ. ಕೆಮಿಕಲ್ ಹಾಕಿರೋ ಹಣ್ಣನ್ನು ತಿಂತಾ ಇದ್ದಾರೆ. ಅದು ಕೆಮಿಕಲ್ ಹಾಕಿರೋ ಒಂದು ಇದಕ್ಕೆ ಔಷಧಿ ಹೊಡಿತಾರಲ್ಲ. ಹೌದೌದು, ಔಷಧಿ ಹೊಡಿಬಾರ್ದು. ಈ ಮಜ್ಜಿಗೆ ಇದೆಯಲ್ಲ, ಮಜ್ಜಿಗೆ, ನಾಟಿ ಹಸುವಿನ ಮಜ್ಜಿಗೆ, ನಾಟಿ ಹಸುವಿನ ಮಜ್ಜಿಗೆನ 1 ವಾರ ಇಟ್ಬಿಟ್ಟು ಅದನ್ನ ಸ್ಪ್ರೇ ಕೊಟ್ಟರೆ ಅಷ್ಟೇ ಸಾಕು. ಆಮೇಲೆ ಗಂಜಲ, ನಾನು 4 ವರ್ಷದ ಗಂಜಲ ಮಡಗಿದ್ದೀನಿ. ಯಾವ ಟೈಮಲ್ಲಿ ಅದನ್ನ ಸ್ಪ್ರೇ ಕೊಡಬೇಕು? ಅದನ್ನ ಹೂವು ಬಂದಾಗ. ಅದೇ ಅವ್ರು ಕೆಮಿಕಲ್ ಕೊಡೋ ಟೈಮಲ್ಲಿ ಹೂವು ಬಂದಾಗ ಕೊಡ್ತಾರೆ. ಹೂವು ಬಂದಾಗ 1 ಸಾರಿ ಕೊಟ್ಟರೆ ಸಾಕು. ಅದನ್ನ ನಾವು ಆರ್ಗ್ಯಾನಿಕ್ ಆಗಿ ಈ ತರ ಮಾಡ್ಕೋಬೋದು. ಒಂದು 2ನೇ ಟೈಮ್ ಮಜ್ಜಿಗೆ ಕಲ್ಸ್ಕೊಡೋದು. ಮಜ್ಜಿಗೆನ ಒಂದು ವಾರ ಪಾತ್ರೆಗೆ ಹಾಕಿ ಇಟ್ಬಿಡೋದು. ಅದು ಮಡಿಕೆಯಲ್ಲಿ ಇಟ್ಟರೆ ಒಳ್ಳೆಯದು. ಮಡಿಕೆಯಲ್ಲಿ ಇಟ್ಬಿಟ್ಟು
ಅದು ಹುಳಿ ಬರ್ತದಲ್ಲ, ಓಕೆ ಅದು ಹುಳಿ ಬಂದಾಗ ಅದೊಂದು ಸ್ಪ್ರೇ ಕೊಟ್ಟರೆ ಇನ್ಯಾವ ಔಷಧಿನೂ ಬೇಕಾಗಿಲ್ಲ. ಓಕೆ ಎಷ್ಟು ಲೀಟ್ರ್ ನೀರಿಗೆ ಎಷ್ಟು ಮಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು? ಅದು ಚೆನ್ನಾಗಿ ಕೊಳ್ತದ್ದು 1 ಲೀಟ್ರ್ ಮಜ್ಜಿಗೆನ 10 ಲೀಟ್ರ್ ನೀರಿಗೆ ಹಾಕೊಂಡು ಹೊಡಿಬೋದು. ಓಕೆ. ಆಮೇಲೆ ಈ ನೀವು ಗಂಜಲನ ನಾನು 4 ವರ್ಷದ ಗಂಜಲ ಇಟ್ಟಿದ್ದೀನಿ. ಆ ಗಂಜಲ ಏನು ಅಂತಂದರೆ ಅದನ್ನು 100 ml-ಗೆ 10 ಲೀಟ್ರಿಗೆ 100 ml ಹಾಕೊಂಡು ಹೊಡೆದ್ರೆ ಸಾಕು. 5 ವರ್ಷದ ಗಂಜಲ. ಅದೇ ಗಂಜಲ ಹಳೇದಾದಷ್ಟು ಸ್ಟ್ರಾಂಗ್. 5 ವರ್ಷದ ಗಂಜಲ ಇಟ್ಟಿದ್ದೀನಿ. ಅದನ್ನೇನು ಮಾಡ್ತೀನಿ, 100 ml-ನ 10 ಲೀಟ್ರಿಗೆ 100 ml ನೀರು ಹಾಕೊಂಡು ಒಂದು ಸ್ಪ್ರೇ ಕೊಟ್ಟರೆ ಯಾವುದೇ ಹುಳನೂ ಬರೋದಿಲ್ಲ. ಓಕೆ. ಆಮೇಲೆ ಇನ್ನೊಂದೇನೆಂದರೆ, ಈ ನಾವು ಯಾವಾಗ ಈ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವಿ ಆವಾಗಲೇ ರೋಗಗಳು ಜಾಸ್ತಿ ಬರೋದು. ಹೌದು. ಆಮೇಲೆ ನನಗೆ ಇವರು ಒಬ್ಬರು ಡೆಪ್ಟಿ ಡೈರೆಕ್ಟ್ರು ರುದ್ರೇಶ್ ಅಂತ ನನಗೆ ಚಾಲೆಂಜ್ ಮಾಡಿದರು, ನೀವು ಫರ್ಟಿಲೈಸರ್ ಇಲ್ದೇ ಬೆಳೀಕ್ಕೆ ಆಗೋದಿಲ್ಲ ಅಂತೇಳಿ. ಅದನ್ನು ಬೆಳೆದು ತೋರಿಸಿದ್ದೆ ಅವರಿಗೆ. ಅದು ಫೋಟೋ ತೋರಿಸ್ತೀನಿ ನಿಮಗೆ. ಹೌದು. ಪಪ್ಪಾಯ ಬೆಳೆದಿದ್ದೆ ಅದು. ಅವರು ಆಶ್ಚರ್ಯಪಟ್ಟರು, ನೀವು ವಿತೌಟ್ ಕೆಮಿಕಲ್ ಮಾಡಿದ್ದೀರಲ್ಲ ಅಂತ. ನಾನು ಹಂಗೆ ಅವ್ರಿಗೆ ಹೇಳಿದೆ, ನೀವು ಫೋಟೋ ನೋಡಿ ಹೇಳ್ತಿರಲ್ಲ ಸ್ಪಾಟಿಗೆ ಬನ್ನಿ ಅಂತ. ಇಲ್ಲ ನೀವು ಫರ್ಟಿಲೈಸರ್ ಕೊಟ್ಟಿದ್ರೆ 3 kg ಬರೋದು, ಈಗ 1.5 kg ಬರ್ತದೆ, ಅಷ್ಟೇ ವ್ಯತ್ಯಾಸ ಆಗಿರೋದು. ಹೌದು. ಆದರೆ ರುಚಿಕರವಾಗಿರುತ್ತೆ. ರುಚಿಕರವಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಆಹಾರ ತೊಗೊಂತೀವಿ, 1.5 kg ತೊಗೊಂಡು 3 kg ಸುಮ್ಮನೆ ವೇಸ್ಟ್ ಆಗಿರುತ್ತೆ, ಆಸ್ಪತ್ರೆಗೆ ಓಡೋಗ್ಬೇಕು. ಇದು ಕೆಮಿಕಲ್ ಫರ್ಟಿಲೈಸರ್ ಅನ್ನೋದು ಒಂದು ದೊಡ್ಡ ದಂಧೆ. ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಇನ್ನೊಂದು ರೋಗ ಬರುತ್ತೆ, ಆ ರೋಗಕ್ಕೂ ಅವನ ಹತ್ರನೇ. ಅದು ನಮ್ಮ ಮೆಡಿಕಲ್ ಮಾಫಿಯಾನು ಕೂಡ ಹಂಗೆ ಇದೆ, ಫರ್ಟಿಲೈಸರ್ ದಂಧೆ ಕೂಡ ಹಂಗೆ ಇದೆ. ಹಾಗಾಗಿ ನ್ಯಾಚುರಲ್ ಆಗಿ ಬೆಳೆದು ಕಮ್ಮಿ ಬಂದರೂ ಪರವಾಗಿಲ್ಲ, ಈ ರೀತಿ ರುಚಿಕರವಾದ ಹಣ್ಣನ್ನ ತಿಂದರೆ ನೋಡಿ, ಇದಕ್ಕೆ ಯಾವ ಒಂದು ಊಜಿನೂ ಹೊಡೆದಿಲ್ಲ, ಹುಳನೂ ಬಂದಿಲ್ಲ, ಚೆನ್ನಾಗಿದೆ ಹಣ್ಣು, ರುಚಿಕರವಾಗಿದೆ. ಯಾಕಂತಂದ್ರೆ ನ್ಯಾಚುರಲ್ ಆಗಿ ಬೆಳೆದಿದೆ, ಮತ್ತೆಲ್ಲೂ ಕೂಡ ಪೌಡ್ರಾಗಿ ಕಣ್ಣು ಮಾಡಿಲ್ಲ. ನೀವೇ ನೋಡ್ದಂಗೆ ಮರದಲ್ಲಿ ಕಿತ್ತು ಈಗ ತಾನೇ ತಿಂತಾ ಇದ್ದೀನಿ. ತುಂಬ ಟೇಸ್ಟ್ ಅಂದರೆ ತುಂಬ ರುಚಿಯಾಗಿದೆ. ಈ ರೀತಿ ಎಲ್ಲರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಈ ರೀತಿ ರುಚಿಯಾದ ಹಣ್ಣು ನೀವು ತಿನ್ಬೋದು ಅಲ್ವಾ ಸರ್? ಹೌದು. ಬನ್ನಿ ಸರ್. ಇದಕ್ಕೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ. ಇದಕ್ಕೆ ನಾವು ಜೀವಾಮೃತ ಕೊಡುವಾಗ ಅದಕ್ಕೊಂದು ಬಕೆಟ್ ಹೋಯ್ತೀನಿ ಅಷ್ಟೇ, ನೀರು ಕೊಡೋದಿಲ್ಲ. ನೀರು ಯಾಕೆ ಅಂದರೆ ಅಲ್ಲಿ ನೀರು ಹಾಯಿಸ್ತೀವಲ್ಲ, ಅದೇ ಬೇರುಗಳು ನೀರು ತಗೋತದೆ. ಈ ಗುಂಪು ಬಾಳೆಯಿಂದ ಇದು ನೋಡಿ ಸುಮಾರು 5 ಗೊನೆ ಕೊಟ್ಟಿದೆ ಆಗಲೇ. ಓಕೆ. ಹಿಂಗೆ ವರ್ಷ ಪೂರ್ತಿ ಗೊನೆ ಬರ್ತಾನೇ ಇರ್ತದೆ. ಅದಕ್ಕೀಗ ಸಾಮೂಹಿಕವಾಗಿ ಈ 4 ಮರದ ಮಧ್ಯೆ ಈ ಥರ ಬಾಳೆ ಹಾಕೋಣ ಅಂತ ಒಂದು ಟ್ರಯಲಿಗೆ ಸರಿಯಾಯ್ತದೆ. ಇದು ಯಾಲಕ್ಕಿ ಮತ್ತು ಇದು 2 ಬಾಳೆ ಬರ್ತದೆ, ಅದೆರಡು ಬರ್ತಾ ಇಲ್ಲ. ಅದು ನಂಜನಗೂಡು ರಸಬಾಳೆನೂ ಬಂದಿಲ್ಲ, ಅದು ಬಂದಿಲ್ಲ. ಇದು ನಾಟಿ ಬಾಳೆ ಮತ್ತು ಯಾಲಕ್ಕಿ ಬಾಳೆ. ಏಲಕ್ಕಿ ಬಾಳೆನೂ ಚೆನ್ನಾಗಿ ಬರ್ತಾ ಇದೆ. ಓಕೆ. ಇದೆಲ್ಲ ಬರೀ ಜೀವಾಮೃತ ಮೇಂಟೈನ್ ಮಾಡ್ತಾ ಇದ್ದಾರೆ? ಹೌದು, ಜೀವಾಮೃತದಲ್ಲೇ ಮೇಂಟೈನ್ ಮಾಡಿರೋದು. ಉಳುಮೆ ಇಲ್ಲ. ಇಲ್ಲಿರುವಂಥ ಹಸಿರೆಲೆ ಗೊಬ್ಬರನೇ ಇಲ್ಲಿಗೆ ಗೊಬ್ಬರ. ಇದು ಏನಂದರೆ ಈ ಭೂಮಿ ಯಾವಾಗಲೂ ಒತ್ತಿಗೆ ಇರಬೇಕು. ಈಗ ನೋಡಿ ಎಷ್ಟು ಮೃದುವಾಗಿದೆ. ಹೌದು. ಆ್ಯಕ್ಚುಲಿ ಈ ಭೂಮಿ ಮೇಲೆ ಚಪ್ಪಲಿ ಬಿಟ್ಟು ಹೊಡಿಬೋದು, ಮೃದುವಾಗಿದೆ. ಇದು ಬೇಕಾಗಿಲ್ಲ, ಉಳುಮೆ ಮಾಡಿದಾಗ ಒಯ್ತಿದ್ದು. ಆಮೇಲೆ ಇನ್ನೊಂದೇನೆಂದರೆ, ನಾವು ಉಳುಮೆನ ನಿಲ್ಲಿಸಿದಾಗ ನೋಡಿ, ಇಲ್ಲಿ ಪಕ್ಕ ತೋಟದಲ್ಲ ಕಾಂಗ್ರೆಸ್ ಗಿಡ ಇದೆ, ಪಾರ್ಥೇನಿಯಮ್. ಇದರಲ್ಲಿ ಬರಲ್ಲ. ಕರೆಕ್ಟ್. ಈ ನಾವು ಜೀರೋ ಕಲ್ಟಿವೇಶನ್ ಮಾಡಿ ಉಳುಮೆ ಮಾಡದೆ ಹೋದಾಗ ಪಾರ್ಥೇನಿಯಮ್ ಬರಲ್ಲ, ಗರ್ಕೆ ಬರಲ್ಲ, ಕೊನ್ನಾರಿ ಬರಲ್ಲ. ಉಳುಮೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾವು ಕ್ಲೀನಾಗಿ ಉಳುಮೆ ಮಾಡ್ತೀವ, ಯಾವ ಕಳೆನೂ ಇರಲ್ಲ. ಫಸ್ಟ್ ಬರೋದೇ ನಿಮಗೆ ಪಾರ್ಥೇನಿಯಮ್. ಯಾಕಂದ್ರೆ ಅದ್ರ ಬೀಜ ಅಷ್ಟೊಂದು ಬಿದ್ದಿರುತ್ತೆ. ಒಂದು ಗಿಡದಲ್ಲಿ ನಿಮ್ಗೆ ಸುಮಾರು ಬೀಜಗಳು ಇರುತ್ತೆ. ಲಕ್ಷಾಂತರ ಬೀಜ ಇದಾವೆ. ಎಷ್ಟು ಬೀಜಗಳು ಅದೇ ಫಸ್ಟ್ ಬರೋದು. ಇದು ಒಂದ್ಸಾರಿ ಕಿಲ್ಸಾಕ್ತೀನಿ. ಇದು ಭಾಳ ಸುಲಭವಾಗಿ ಬರ್ತದೆ. ಇದು ಮಳೆ ತೇವದಲ್ಲಿ ಕಿತ್ತಾಕ್ಬಿಡೋದು. ಇದೊಂದು ಗಿಡ ಕೇಳೋದು ಇಷ್ಟ. ಇದೆಯಲ್ಲ, ಇದು ಒಳ್ಳೆ ಹೆಸರೆಲ್ಲ ಗೊಬ್ಬರ. ಹೌದು. ಇದೊಂದು ಕಿತ್ಬಿಟ್ರೆ ಬೇರೆದೇನೂ ಬರಲ್ಲ. ಇದನ್ನ November December ಅಲ್ಲಿ ದನ ಎಲ್ಲರೂ ತೋಟದಲ್ಲಿ ಇರುತ್ತೆ. ಇದು ಇದನ್ನ ನೋಡಿ, ಇದು ಒಳ್ಳೆ ಹೆಸರೆಲ್ಲ ಗೊಬ್ಬರ. ಇದನ್ನ ಕಿತ್ಬಿಟ್ಟು, ಇದು ಬೇರೆ ಸಮೇತ ಏನು ಕೀಳ್ಬೇಡಿ, ಇಲ್ಲಿವರೆಗೂ ಕಿತ್ಬಿಟ್ಟು ನಿಮ್ಮ ಗಿಡದ ಬುಡಕ್ಕೆ ಹಾಕಿ, ಅದು ಹಸಿರೆಲ್ಲ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ನಿಮಗೆ. ಇದು ಈ ಥರ ಒದಿಕೆ. ಇದು ಈ ಭೂಮಿ ಶಾಖನ ತಗೊಳ್ಳೋದಿಲ್ಲ. ಹೌದೌದು, ಒದಿಕೆ. ಕರೆಕ್ಟ್. ಇದನ್ನು ನಾವು ಅದು ಉಳುಮೆ ಮಾಡಲ್ಲ. ಉಳುಮೆ ಮಾಡಿ ಇದು 5 ವರ್ಷ ಆಯಿತು ಉಳುಮೆ ಮಾಡ್ತಾ ಇದ್ದು. ಈ ಉಳುಮೆ ಮಧ್ಯೆ ಅವ್ರು ಈ ಥರ ಈ ಗುಂಪು ಬಾಳೆ, ಮಾವು ಮತ್ತು ಏಲಕ್ಕಿ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ. ಅದಕ್ಕೆ ಈಗ ಒಂದು ಗಿಡಕ್ಕೆ 2 ಏಲಕ್ಕಿ ಗಿಡ ನೆಡೋಣ ಅಂತ ಮಾಡಿದ್ದೀನಿ. ಓಕೆ ಸರ್. ಏಲಕ್ಕಿ, ಒಂದೊಂದು ಮೆಣಸು ನೆಡೋಣ. ಮಳೆ ಬಂದು ಎಷ್ಟು ದಿನ ಆಗಿದೆ? ಮಳೆ ಬಂದು ಸುಮಾರು ಆಗಲೇ 1 ವಾರದ ಮೇಲೆ ಆಯಿತು. 1 ವಾರದ ಮೇಲೆ ಆಗಿದೆ. ನಾಟಿ ವೈದ್ಯ ಮತ್ತು ಸಾವಯವ ಕೃಷಿ, ಹೌದು, ಇವೆರಡು ನಮ್ಮ ಪುರಾತನ ಪದ್ಧತಿಗಳು. ಇವೆರಡನ್ನು ಅನುಸರಿಸ್ಕೊಂಡು ನಮ್ಮ ಹಿರಿಯರೆಲ್ಲ 100 ವರ್ಷ, 120 ವರ್ಷ, 110 ವರ್ಷ ಎಲ್ಲ ಚೆನ್ನಾಗಿ ಬದುಕಿದ್ರು, ಯಾವುದೇ ಕಾಯಿಲೆ ಕಸಾಲ ಇಲ್ಲದೆ. ಈಗ ನಾವು ಕೆಮಿಕಲ್ ಎಲ್ಲ ಬಳಸಿ ನಾಟಿ ವೈದ್ಯನೂ ಬಿಟ್ಟು ಎಲ್ಲ ಹೊರಗಡೆಯಿಂದ ಬಂದಂಥ ಪದ್ಧತಿಗಳು,
ಈ ಡಯಾಬಿಟಿಸ್ ಅಂತ ಈಗ ಜಾಸ್ತಿ ಡಯಾಬಿಟಿಸು. ಈಗ ಡಯಾಬಿಟಿಸ್ ಎಷ್ಟು 30% 35% ಬಂದಿದೆ. ಡಯಾಬಿಟಿಸ್ಗೆ ನಮ್ಮ ಮನೆಯಲ್ಲಿ ಸರಳವಾದ ಔಷಧಿ ಇದೆ. ಇದನ್ನು ಬೇಕಾದ್ರೆ ಯಾರು ಬೇಕಾದ್ರೂ ಪ್ರಯೋಗ ಮಾಡಲಿ. ಅದು ಸರಿ ಬರಲಿಲ್ಲ ಅಂದರೆ ನನ್ನನ್ನು ಕೇಳಿ, ನಾನು ಹೇಳ್ತೀನಿ ಅವರಿಗೆ. ಬೆಟ್ನೆಲ್ಲಿಕಾಯಿನ ತಗೊಬಂದು ಕಟ್ ಮಾಡಿ ಒಣಗಿಸ್ಕೋಬೇಕು. ಬೆಟ್ನೆಲ್ಲಿಕಾಯಿ, ಜಮ್ನೇರಳೆ ಬೀಜ, ಈಗೆಲ್ಲ ಹಣ್ಣು ತಿಂತೀವಲ್ಲ ಜಮ್ನೇರಳೆ ಬೀಜ, ಆ ಜಮ್ನೇರಳೆ ಬೀಜನ ಒಣಗಿಸಿ ಮಡಿಕೋಬೇಕು. ಆಮೇಲೆ ಧನಿಯಾ, ಅರಿಶಿಣ ಅಂದರೆ ಕೊಂಬು ಅರಿಶಿಣ, ಕೊನೆ ಅರಿಶಿಣ, ಈ ಸೋಂಪು ಕಾಳು ಅಂತ ಬರ್ತದೆ, ಸೋಂಪು ಕಾಳು, ಶುಂಠಿ, 2 ತಿನ್ನೋ ಎಲೆ, ವೀಳ್ಯದೆಲೆ, ಸ್ವಲ್ಪ ತುಳಸಿ, ಇಷ್ಟನ್ನೇನು ಮಾಡಬೇಕು, ಅರ್ಧ ಲೀಟ್ರ್ ನೀರಿಗೆ ಹಾಕಿ ಕಾಯಿಸ್ಬೇಕು. ಕಾಯಿಸ್ಬಿಟ್ಟು ಅದು ಅರ್ಧ ಲೀಟ್ರು ಒಂದು 100 ml ಬರೋ ಗಂಟ ಕಾಯಿಸ್ಬೇಕು. 100 ml ಇಟ್ಕೋಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ಗ್ಲೋಕೋಮೀಟ್ರಲ್ಲಿ ನಿಮ್ಮ ಗ್ಲೂಕೋಸ್ ಚೆಕ್ ಮಾಡಿ. ನಿಮ್ದು ಎಷ್ಟಿರ್ತದೆ, 200 ಇರ್ತದೆ ಅಂತ ಇಟ್ಕೊಂಡು ಅದು ಕುಡೀರಿ. 130ಕ್ಕೋ 40ಕ್ಕೋ ಬಂದಿರ್ತದೆ. ಇದನ್ನು ಪರೀಕ್ಷೆ ಮಾಡಿ ನೋಡ್ಬಿಟ್ಟು ಹೇಳಿಬೇಕಾದ್ರೆ. ಇದು ಎಷ್ಟು ದಿನ ಕುಡಿಬೇಕು? ನೀವು ರೆಗ್ಯುಲರಾಗಿ ಕುಡೀರಿ. ನಿಮ್ಮ ಸಕ್ಕರೆ ಕಾಯಿಲೆ ವಾಸಿ ಆಗೋದಿಲ್ಲ. ನೀವು ಇಂಗ್ಲೀಷ್ ಮೆಡಿಸಿನ್ ತಿನ್ನೋ ಬದಲು ಇದನ್ನು ಉಪಯೋಗಿಸಿ. ಹೌದು, ನಿಮಗೆ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ರೆ, ಮಾತ್ರೆ ಗೀತ್ರೆಗಳು ತೊಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಅವು ಏನಾರು ಬರ್ತದೆ. ಇದೇನು ಇಲ್ಲ, ಇದೇನು ಪ್ರಾಬ್ಲಮ್ ಇರಲ್ಲ, ಇದೇನು ಬರಲ್ಲ. ಇದು ನಿಮ್ಮ ಮನೇಲಿ ಮಾಡ್ಕೋದು. ಈ ಇಂಪಾರ್ಟೆಂಟು ನೆಲ್ಲಿಕಾಯಿ, ಅರಿಶಿಣ, ಜಮ್ನೇರಳೆ ಬೀಜ, ಕೊತ್ತಂಬರಿ ಬೀಜ, ಇವೆಲ್ಲ ಕುದಿಸಿ ಕುಡಿಬೇಕು. ಎಲ್ಲ ಕುದಿಸಿ ಕುಡಿಬೇಕು. ಓಕೆ, ಇದನ್ನ ಹಂಗೆ ತಿಂದ್ರೆ ಆಗಲ್ವಾ ನೆಲ್ಲಿಕಾಯಿನ? ಅದೆಲ್ಲ ಪೌಡ್ರ್ ಮಾಡ್ಕೊಂಡು ಕುಡಿದ್ರು ಆಯ್ತದೆ. ನೆಲ್ಲಿಕಾಯಿ ತಿಂದ್ರೆ ಅದು ಕೆಲಸ ಮಾಡ್ತದೆ. ಈಗ ಇವೆಲ್ಲ ಮಿಕ್ಸ್ ಆಗ್ತಾವಲ್ಲ, ಮಿಕ್ಸ್ ಆಗೋದ್ರಿಂದ ಒಳ್ಳೆ ಕೆಲಸ ಮಾಡ್ತದೆ. ನಾನು ಎಲ್ರಿಗೂ ಹೇಳೋದೇನೆಂದರೆ, ನಿಮ್ಮ ಗ್ಲೂಕೋಸ್ ಇದು ಕೆಲಸ ಮಾಡ್ತದೆ ಅನ್ಬೇಕಾದ್ರೆ ನೀವು ಗ್ಲೂಕೋಮೀಟ್ರ್ ಇಟ್ಕೊಳ್ಳಿ. ಮತ್ತು ಇವೆಲ್ಲ ಕೆಮಿಕಲ್ ಇಲ್ಲದೆ ಬೆಳೆದಿರಬೇಕು. ಯಾವುದು ಇದೆಲ್ಲ ಸಾಮಾನ್ಯವಾಗಿ ಯಾವುದು ಕೆಮಿಕಲ್ ಹಾಕಲ್ಲ. ನಾನು ಬೆಟ್ನೆಲ್ಲಿಕಾಯಿ ಕೆಮಿಕಲ್ ಇಲ್ಲ, ಜಮ್ನೇರಳೆ ಬೀಜ ಕೆಮಿಕಲ್ ಇಲ್ಲ, ಧನಿಯಾಕ್ಕೂ ಸಾಮಾನ್ಯವಾಗಿ ಯಾರೂ ಕೆಮಿಕಲ್ ಹಾಕಲ್ಲ. ಅರಿಶಿಣ, ಶುಂಠಿ, ಶುಂಠಿಗಂತೂ ಕೆಮಿಕಲ್ ಊದ್ ಮಡಗ್ತಾರೆ. ಅದಕ್ಕೇನಂತೀರಾ? ಈಗ ನಾವು ಸಪ್ರೇಟ್ ಬನ್ನಿ ನಾಟಿ ಶುಂಠಿ ಬೆಳ್ಕೊಂಡಿದ್ದೀವಿ ಈ ಔಷಧಿ ಸಲುವಾಗಿ. ಇದೆಯಾ? ಇದು ಮಾವು ಶುಂಠಿ ಅಂತೇಳಿ. ಮಾವು ಶುಂಠಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಓಕೆ, ಇದು ತಿಂದು ನೋಡಿ ನಿಮ್ಮ ಇದು ತಿಂದರೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ ಅಂತಿದ್ದು. ಒಂದು ಎಲ್ಲ ಬುಡದಲ್ಲೂ ಇದೆ. ನಾವು ಬೇಕಾದಾಗ ಸ್ವಲ್ಪ ಕಿತ್ಕೋತೀವಿ. ನಾಟಿ ಶುಂಠಿ ಈಗ ಒಂದು ಸ್ವಲ್ಪ ಕಿತ್ತಿತ್ತು. ಅಲ್ಲಿದೆ ಬನ್ನಿ, ಅಲ್ಲಿ ಕೇಳಿಸಿ, ಅಲ್ಲಿ ತೋರಿಸ್ತೀನಿ ಬನ್ನಿ. ಸ್ವಲ್ಪ ತಿಂದು ನೋಡಿ ಏನು ಟೇಸ್ಟ್ ಇದೆ ನೋಡಿ, ತಿಂದುಬಿಟ್ಟು ಹೇಳಿ. ಮಾವು ಶುಂಠಿನ ಇದು? ಚೆನ್ನಾಗಿದೆ. ಮಾವಿನಕಾಯಿ ತಿಂದಂಗಿದೆ, ಸಣ್ಣದಾಗಿರುತ್ತಲ್ಲ ಮಾವಿನಕಾಯಿ. ಈ ಮಾವಿನಕಾಯಿ ತಿಂದಂಗಿದೆ. ಶುಂಠಿ ಇದು ಮನುಷ್ಯನಿಗೆ ಪ್ರತಿನಿತ್ಯ ಯಾವುದೋ ರೂಪದಲ್ಲಿ ಒಂದು ಪೀಸು ಸರಿದಕ್ಕೆ ಒಳ್ಳೆಯದಿದೆ ಆರೋಗ್ಯಕ್ಕೆ. ಹೌದಾ? ಇದೆಲ್ಲಿ ಸಿಗ್ತಲ್ಲ? ಸಿಗುತ್ತಾ? ಇದು ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಮಾವಿನ ಶುಂಠಿ ಅಂತಲೇ ಕೇಳಿ. ಮಾವಿನ ಶುಂಠಿ ಅಂತ ಸಿಗುತ್ತೆ. 1 kg 200 ರೂಪಾಯಿ ತಗೋತಾರೆ. ಓಕೆ. ಇದು ಯಾರು ಜಾಸ್ತಿ ಅಂದರೆ ಬ್ರಾಹ್ಮಣರು ಜಾಸ್ತಿ ಉಪಯೋಗಿಸ್ತಾರೆ, ಅವ್ರಿಗೆ ಗೊತ್ತದು. ಅಡುಗೆಗೆಲ್ಲ ಯೂಸ್ ಮಾಡ್ಬೋದಾ? ಅಡುಗೆಗೆಲ್ಲ ಉಪ್ಪಿನಕಾಯಿ ಜಾಸ್ತಿ ಉಪಯೋಗಿಸ್ತಾರೆ. ಉಪ್ಪಿನಕಾಯಿ ಮತ್ತು ಕೆಲವು ಗೊಜ್ಜುಗಳಿಗೆಲ್ಲ ಉಪಯೋಗಿಸ್ತಾರೆ. ಮತ್ತೆ ತಿಂತಾ ಇದ್ರೆ ತಿನ್ಬೋದು. ನಮ್ಮ ಆ ಥರ ಶುಂಠಿ ಇಲ್ಲ ತಿನ್ಬೋದು. ಸಿಕ್ಕಾಪಟ್ಟೆ ಇದಾಗುತ್ತೆ. ಹೌದೌದು. ಈಗ ಅದೇನಂದರೆ ಒಂದೊಂದು ಬುಡದಲ್ಲಿ 5 kg ಇಂದ 10 kg ಸಿಗುತ್ತೆ. ಇದು ಇಷ್ಟು ದಪ್ಪ ಇದೆ, ಸೈಜ್ ಭಾಳ ಸೈಜ್ ಬಂದಿದೆ. ಓಕೆ. ನಾವೇನು ಅದು ಕೀಳೋದು ಇದು ಮಾಡೋದಿಲ್ಲ, ಬೇಕಾದ ಕಿತ್ಕೊಳ್ಳೋದು, ಬೇರೆ ಇದು ಮಾಡೋದು. ಓಕೆ. ಇಲ್ಲಿ ಶುಂಠಿ ಇದೆ, ನಿಮಗೆ ಬಂದು ತೋರಿಸ್ತೀವಿ. ಇದು ಸುಮಾರು 4-5 ವರ್ಷ ಆಗಿದೆ ಶುಂಠಿ ಕಿತ್ತೋದು. ನಾವು ಬೇಕಾದಾಗ ಒಂದು ಗೆಡ್ಡೆ ಕಿತ್ಕೋತೀವಿ. ನೋಡಿ ಎಷ್ಟು ದಪ್ಪ ಇದೆ ನೋಡಿ. ಇದ್ರ ಬರೀ ವಾಸನೆ ನೋಡಿ ನೀವು ಅಷ್ಟೇ. ಚೆನ್ನಾಗಿದೆ. ನಾಟಿ ಶುಂಠಿ ಇದು. ಇದು ಕಿತ್ತರೆ ಇದು ಇಲ್ಲಿ 2 kg ಸಿಗುತ್ತೆ ಇದು ಒಂದು ಗಿಡದಲ್ಲಿ. ಇದನ್ನೆಲ್ಲ ನೀವು ಬಳಸ್ತೀರಾ ನಿಮ್ಮ ಒಂದು ನಾಟಿ ವೈದ್ಯ ಮಾಡೋದು? ಹೌದೌದು. ಆಮೇಲೆ ಇನ್ನೊಂದು ಗಿಡ ಇದೆ ಇಲ್ಲಿ, ನೀವು ನೋಡಿ. ಇದು ನಿಮಗೆ ಕಿಡ್ನಿ ಸ್ಟೋನ್ ಬರುತ್ತಲ್ಲ, ಕಾಡು ಬಸಳೆ. ಹಾಂ,
ಇದು ಇದಕ್ಕೇನು ಮಾಡಬೇಕು ಅಂತಂದರೆ ಇದಕ್ಕೆ 2 ಮೆಣಸು ಇಲ್ಲೆರಡು ಮೆಣಸು ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಜಿಗಿಯೋದು. ಓಕೆ. ನೀವು ನಿಮಗೆ ಕಿಡ್ನಿ ಸ್ಟೋನ್ ಎಷ್ಟೋ 5 mm 4 mm ಅಂತ ಇರ್ತದೆ. ಒಂದು ವಾರ ತಿಂದ್ಬಿಟ್ಟು ತಿರ್ಗಾ ಹೋಗಿ ಚೆಕ್ ಮಾಡಿಸಿ ಅದು ಇರೋದಿಲ್ಲ. ಕಿಡ್ನಿ ಸ್ಟೋನ್ ಇದು ಕಾಡು ಬಸ್ಲೆ ಅಂತ ತಾನೇ ಹೆಸರು? ಹೌದು. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಕರೀತಾರೆ. ಕರೀತಾರೆ ಇದು. ಓಕೆ. ಈ ಥರ ಇರುತ್ತೆ ನೋಡಿ. ಎಷ್ಟು ಸುಲಭವಾಗಿದೆ. ಈ ಎಲೆ ಹಾಕಿದ್ರು ಬಂದ್ಬಿಡುತ್ತೆ ಗಿಡ. ಹೌದು, ಎಲೆ ಹಾಕಿದ್ರೆ ಬರುತ್ತೆ. ಓಕೆ. ಈ ಥರ ಇರುತ್ತೆ. ಇದು ಕಿಡ್ನಿ ಸ್ಟೋನ್ ಇದ್ರೆ ಮೆಣಸನ್ನು ಹಾಕೊಂಡು 2 ಮೆಣಸು ಹಾಕಿ ಖಾಲಿ ಹೊಟ್ಟೆಲ್ ತಿನ್ನಿ. ಹೌದು, ಇದಕ್ಕೆ 2 ಮೆಣಸು ಅದಕ್ಕೆ 2 ಮೆಣಸು ಬರೀ ಹೊಟ್ಟೆಲ್ ತಿನ್ನಿ. ನೀವು ಟೆಸ್ಟ್ ಮಾಡಿಸಿ ಎಷ್ಟು 5 mm 4 mm ಅಂತೆಲ್ಲ ಬರುತ್ತಲ್ಲ, ಬರ್ತದೆ. ಒಂದು ವಾರ ತಿನ್ಬಿಟ್ಟು ತಿರ್ಗಾ ಹೋಗಿ ಟೆಸ್ಟ್ ಮಾಡಿಸಿ, ಅದು ನಿಮ್ಗಿರಲ್ಲ, ಇಲ್ಲ 1 mm ಮುಂದೆ ಕೂತಿರ್ತೀವಿ. ಈಗ ಕಿಡ್ನಿ ಸ್ಟೋನು ಎಷ್ಟು mm ಇದ್ರೆ ಆಪರೇಷನ್ ಮಾಡಲೇಬೇಕು, ಇಲ್ಲ ಅಂದರೆ ಇದರಲ್ಲೇ ಕರಗಿಸ್ಕೋಬೋದು ಅಂದರೆ ಯಾವುದೇ ಥರ ಇದು ಇದ್ರಲ್ಲಿ ಕರಗಿಸ್ಕೋಬೋದು. ದಪ್ಪ ಇದ್ರು ದಪ್ಪ ಇದ್ರೂ ಕರಗಿಸ್ಕೋಬೋದು. ಪರೀಕ್ಷೆ ಮಾಡಿ ನೋಡಲಿ. ಇದೇನು ಕಾಸಿಲ್ಲ, ಏನಿಲ್ಲ, ಫ್ರೀಯಾಗಿ ಸಿಗುವಂಥದ್ದು ಇದು. ಕರೆಕ್ಟು. ಇದು ತುಂಬ ಕಡೆ ಕೇಳಿದ್ದೀನಿ, ಕಾಡು ಬಸ್ಲೆ. ಹೌದು ಹೌದು. ಇದು ಡಯಾಬಿಟೀಸು ಮತ್ತು BP ಇವೆಲ್ಲ ಅವ್ರು ಮನೆಯಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ವಿತೌಟ್ ಮೆಡಿಸಿನ್. ಇದು ನೋಡಿ, ಇದು ಕಕ್ಕೆ ಗಿಡ ಅಂತೇಳಿ. ಇದು ಕಕ್ಕೆ ಗಿಡ. ಇದು ಚಕ್ಕೆ ಹಿಡ್ಕೊಳ್ಳೋದು. ಇದು ಒಂದಿಷ್ಟು ಪೀಸ್ ಚಕ್ಕೆ. ಇದು ಇಷ್ಟು ಚಕ್ಕೆ. ಇದು ಇಷ್ಟು ಚಕ್ಕೆನ ನೀವು ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸೋದು. 1 ಲೀಟ್ರ್ ನೀರು ಹಾಕ್ಬಿಟ್ಟು 1 ಲೀಟ್ರ್ 250 ml ಬರೋಂಗೆ ಹಾಕೋದು. ಅದಕ್ಕೆ ನೀವೊಂದು ಅರ್ಧ ಲೋಟ ಅಕ್ಕಿ, ಕಪ್ಪು ಬೆಲ್ಲದನ್ನ ಆಯ್ತದು. ಬೆಲ್ಲದನ್ನ ಆಯಿತು. ಈ ಚಕ್ಕೆ ಹಾಕಿ ಮಾಡೋದು. ಅದನ್ನು 1 ವಾರ ಊಟ ಮಾಡ್ಕೊಂಬಂದ್ಬಿಟ್ರೆ ಅವನಿಗೆ ಆ ಲಿವರ್ ಡ್ಯಾಮೇಜ್ 99% ಕಂಟ್ರೋಲ್ ಆಗ್ತದೆ. ಓಕೆ. ಸುಲಭವಾದ ಮೆಥಡ್ ನೋಡಿ ಇದು. ಇದು ಎಲ್ಲ ಕಡೆ ಇರುತ್ತೆ ಮರ? ಎಲ್ಲ ಕಡೆ ಇರ್ತದೆ. ಏನು ಮರ ಇದು? ಕಕ್ಕೆ ಮರ ಅಂತ ಹೇಳ್ತಾರೆ ಇದಕ್ಕೆ. ಬನ್ನಿ ಹತ್ರದಿಂದ ತೋರಿಸ್ಬನ್ನಿ. ಇದು ಈ ಥರ ಇರುತ್ತೆ ಗಿಡ. ಎಲೆಗಳು ಹಿಂಗಿರುತ್ತೆ, ಸ್ವಲ್ಪ ಒರಟಾಗಿರುತ್ತೆ ಎಲೆ, ಕಾಯಿ ಬಿಡುತ್ತೆ ಇದು. ಓಕೆ. ಇದನ್ನು ಬೇಕಾದ್ರೆ ಗುರುತಿಸ್ಬೋದು. ಈ ಥರ ಕಾಯಿ ಬಿಡುತ್ತೆ ಇದು. ಅದರ ಚಕ್ಕೆ ತೊಗೊಂಡು ಬೆಲ್ದಾನ ಮಾಡ್ಕೊಂಡು ತಿನ್ನಬೇಕು. ಅದನ್ನು 1 ಲೀಟ್ರ್ ಹಾಕಿ 250 ml ಬರುವವರೆಗೆ ಕಾಯಿಸ್ಬೇಕು ನೀರು. ಆಮೇಲೆ ಚಕ್ಕೆ ತೆಗೆದು ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ ಬೆಲ್ಲ ಹಾಕಿ ಅನ್ನ ಮಾಡ್ಕೊಂಡು ಊಟ ಮಾಡಿ. ಇರೋದೆಲ್ಲ ಕಕ್ಕೆ ಮರನೇ ಹಂಗಾರೆ? ಹೌದು. ಇದೆಲ್ಲ ಕಕ್ಕೆ ಮರವೇ. ಇದು ತೊಗೊಂತೀರಾ ಇದನ್ನು ನೀವು? ಅವ್ರವ್ರಿಗೆ ಹೇಳ್ತೀನಿ ನಾನು, ಯಾರು ಡ್ಯಾಮೇಜ್ ಆದವ್ರಿಗೆ. ಈಗ ಸುಮಾರು ಕಾಯಿಲೆಯವ್ರಿಗೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ. ಹಾಂ ಸರ್, ಮತ್ತು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಈಗ ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಇದೆ. ನಮ್ಮಲ್ಲಿ ಏನು ಅಂದರೆ ಆಯುರ್ವೇದ ಬಿಟ್ಬಿಟ್ರು, ಈಗ ಪುನಃ ಬರ್ತಾ ಇದ್ದಾರೆ. ಆಮೇಲೆ ಏನು ಅಂದರೆ ಈ ಆಯುರ್ವೇದದಲ್ಲಿ ಒಂದು ದಂಧೆ ಬೇರೆ ಇದೆ, ಗೊತ್ತಲ್ಲ ದಂಧೆ? ಹೌದೌದು. ಈಗ ಸಾವಯವ ಕೃಷಿ ಅಂತಂದರೆ ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಜನರೇ ಇರ್ತಾರೆ. ಈಗ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಕೊಡ್ತೀನಿ ನಾನು, ಅದೆಲ್ಲ ಸುಳ್ಳು. ಅದೆಲ್ಲ ತಗೋಬೇಡಿ ಅಂತಾನೆ ನಾನು ಹೇಳೋದು. ಹೌದು. ಆರ್ಗ್ಯಾನಿಕ್ ಗೊಬ್ಬರ ಕೊಡ್ತೀನಿ, ಈಗ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ರಾಸಾಯನಿಕ ಅಂತೂ ಹೋಗಲ್ಲ. ಈಗ ಇನ್ನೊಂದೇನು ಮಾಡ್ತಾರೆ ಗೊತ್ತು ಅವ್ರಿಗೆ, ಶುದ್ಧ ನಾಟಿ ಹಸುವಿನ ತುಪ್ಪ 2,000 ರೂಪಾಯಿ kg ಅಂತಂತಾರೆ. 1 kg ಬೆಣ್ಣೆ ತೆಗಿಬೇಕಾದ್ರೆ 30 ಲೀಟ್ರ್ ಹಾಲು ಬೇಕು. 30 ಲೀಟ್ರ್ ಹಾಲನ್ನ ತೆಗೆದು 1 kg ಬೆಣ್ಣೆ ಮಾಡೋ ಜನ ಯಾರಿದ್ದಾರೋ? ಹೌದು. ನಿಮಗೆ ಬೆಣ್ಣೆ ಬೇಕೇ, ನಿಮಗೆ ಶುದ್ಧವಾದ ಹಾಲು ಬೇಕೇ, ನೀವು ಮಾಡ್ಕೊಂಡಾಗ ಮಾತ್ರ ಸಾಧ್ಯ. ಹೌದು. ನೀವು ದುಡ್ಡು ಕೊಟ್ಟು ತಗೋತೀವಿ ಅಂದರೆ ಎಲ್ಲೂ ಸಿಗಲ್ಲ. ಅದನ್ನು ನಾವು ಶುದ್ಧವಾದಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಶುದ್ಧವಾಗಿ ಯಾರು ಕೊಡೋಕ್ಕೂ ಆಗೋದಿಲ್ಲ. 30 ಲೀಟ್ರ್ ಹಾಲಿಗೆ ನಿಮಗೆ 3,000 ರೂಪಾಯಿ ಬೀಳುತ್ತೆ. ಹೌದು. ಲೀಟ್ರ್ 100 ರೂಪಾಯಿ ಅಂತ. ಹೌದು. 3,000 ರೂಪಾಯಿ ಅಂದರೆ ತುಪ್ಪ 4,000 ರೂಪಾಯಿ ಮಾರಬೇಕು. ಹೌದು. ಹೆಂಗೆ 2,000 ಮಾರ್ತಾರೆ? ಈಗ ನೀವು ಬನ್ನಿ, ನಿಮಗೆ 1.5 ಲೀಟ್ರಿಗೆ ಬೆಣ್ಣೆ ಒಂದು ದಿನಕ್ಕೆ ಎಷ್ಟು ಬರುತ್ತೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಬೆಣ್ಣೆ ತೆಗೆದುಬಿಟ್ಟಿದ್ದೀನಿ 1.5 ಲೀಟ್ರದ್ದು. 1.5 ಲೀಟ್ರಿಗೆ ಎಷ್ಟು ಬೆಣ್ಣೆ ಬರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಮನೆಗೆ ಹೋದಾಗ. ಮನೇಲಿ? ಓಕೆ ಸರ್. ಇದು ದಂಧೆನೇ ಒಟ್ಟಿನಲ್ಲಿ. ನೀವು ಹೇಳ್ದಂಗೆ ಆರ್ಗ್ಯಾನಿಕ್ ಮೆನ್ಯೂರು ಅದು ಇದು ಅನ್ನೋದು ದಂಧೆ. ಎಲ್ಲ ಆಯುರ್ವೇದ ಅನ್ನೋದು ಅದು ಒಂದು ದಂಧೆ ಮಾಡ್ಕೊಂಡಿದ್ದಾರೆ. ಈಗ ಹೇಳ ಸರ್, ಡಯಾಬಿಟೀಸು, ಈಗ BP ಹೇಳ್ತಾರಲ್ಲ, BPಗೂ ಅಷ್ಟೇ. ನಿಮ್ಮದು ಇದು ಬೇವಿನ ಚಕ್ಕೆ ಇದೆಯಲ್ಲ, ಬೇವಿನ ಚಕ್ಕೆನ ಒಂದು ಚಕ್ಕೆ ಒಂದು 2 ಪೀಸ್ ಚಕ್ಕೆ ತಗೊಂಡು ಕಾಯಿಸ್ಬಿಟ್ಟು ಅದ್ರ ನೀರು ಕುಡೀರಿ. ನೀವು BP ನಿಮಗೆ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಬರುತ್ತೆ. ಬೇವಿನ ಚಕ್ಕೆ ಅದೆಲ್ಲ ಕಡೆ ಸಿಗುತ್ತೆ. ಎಲ್ಲ ಸಿಗುತ್ತೆ. ಅದನ್ನು ರೆಗ್ಯುಲರ್ ಉಪಯೋಗಿಸೋಲ್ಲ, 1 ವಾರ ಮಾತ್ರ ಉಪಯೋಗಿಸ್ಬೇಕು. ವಾರಕ್ಕೊಂದ್ಸಲ. ಅದು ಕೂಡ ನಿಮ್ಮ BP ನ ಫುಲ್ ಕಂಟ್ರೋಲ್ ಮಾಡುತ್ತೆ.
ಒಂದು 100 ml ನೀರು ಇಲ್ಲ ಅಂದರೆ ಒಂದು 250 ml ನೀರು ಕುಡಿದ್ರೆ ಸಾಕಾ? 250 ml ಕಾಯಿಸ್ಬಿಟ್ಟು ಅದನ್ನು 50 ml ಬಂದಾಗ ಕುಡಿದ್ರೆ ಸಾಕು. ಓಕೆ. ಯಾವುದೇ ಕುಡಿಬೇಕಾದ್ರೂ ಬರೀ ಹೊಟ್ಟೆಲಿ ಕುಡಿಬೇಕು. ಖಾಲಿ ಹೊಟ್ಟೆಲಿ ಕುಡಿದ್ರೇ ಅದು ವರ್ಕ್ ಮಾಡೋದು. ಇಷ್ಟೆಲ್ಲ ಇದ್ರೂ ನಮ್ಮಲ್ಲಿ ಯಾರೂ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಓಕೆ, ಸರಿ ಸರ್. ನಿಮ್ಮ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾರು ಚಿಕಿತ್ಸೆ ಬೇಕು ಅಂತಂದರೆ ಅವ್ರಿಗೇನು ದುಡ್ಡು ಚಾರ್ಜ್ ಮಾಡ್ತೀರಾ ಹೆಂಗೆ, ಎಷ್ಟು ಅಂತ? ಸರ್ ಈಗ ಅದು ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಚಾರ್ಜಾ? ಈಗ ನಾನೇನು ಅಂದರೆ ಕೆಲವಕ್ಕೆಲ್ಲ ನಾನು ಹಣನೇ ತಗೊಳ್ಳೋದು, ಈ ಕೆಲವೆಲ್ಲ ನೀವು ಹಣ ತೊಗೊಳ್ಳಲ್ಲ ಅಂದಿದ್ದಕ್ಕೆ ನಾವು ತಗೊಳ್ಳಲ್ಲ. ಯಾಕೆಂದರೆ ಇದು ನಂದು ಕಮರ್ಷಿಯಲ್ ಅಲ್ಲ ಇದು. ಯಾವ್ದು ಹೇಳಿ, ಈಗ ನಿಮಗೆ ಒಂದು ಪೈಲ್ಸ್ ಆಪ್ರೇಷನ್ ಬೇಕು ಅಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಮಾಡ್ತಾರೆ. ನಮ್ಮದು ಬರೀ 2,000 ರೂಪಾಯಿನಲ್ಲಿ ಅವ್ರ ಸಮಸ್ಯೆ ಪರಿಹಾರ ಆಯ್ತದೆ. ಈ ಥರ ನಾನು ಅದು ಔಷಧಿದು ಕೆಲವಕ್ಕೆ ಔಷಧಿ ಕಾಸ್ಟ್ ಆಗುತ್ತೆ, ಅದಕ್ಕೆ ಮಾತ್ರ ತಗೋತೀನಿ. ಔಷಧಿ ಕಾಸ್ಟ್ ಆಗದೆ ಇರೋಕ್ಕೆ ಅದು ಯಾವತ್ತೂ ತಗೊಳ್ಳೋದೇ ಇಲ್ಲ, ಕೊಟ್ಟು. ಓಕೆ, ಸರಿ ಸರ್. ಹಂಗಾದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಬೇಕಾದವರು. ಥ್ಯಾಂಕ್ ಯು ಸರ್. ಆಯ್ತು ಸರ್, ನಮಸ್ಕಾರ. ಬನ್ನಿ.